ನಾಯಕ ವಿತ್ ವಿನಾಯಕನಲ್ಲಿ ಈ ದಿವಸ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಇವತ್ತು ನಮ್ ಶೋನಲ್ಲಿ ಕರ್ನಾಟಕ, ಇಂಡಿಯಾ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿರುವಂತಹ ಒಬ್ರು ಮೆಂಟಲಿಸ್ಟ್. ಏನಪ್ಪ ಗಿಂಟ್ಲು ಅಂತ ಅಂತ ಯೋಚಿಸ್ತಾ ಇದ್ದೀರಾ? ನೋ, ಮೆಂಟಲಿಸ್ಟ್ ಅಂದ್ರೆ ನಿಮ್ಮ ತಲೆಗೆ ಹುಳ ಬಿಡುವಂತಹ ಒಬ್ಬ ವ್ಯಕ್ತಿನ ನಾನು ಕರ್ಕೊಂಡ್ ಬಂದಿದ್ದೀನಿ. ವೆಲ್ಕಮ್ ಟು ದಿಸ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ಆಗ್ಲೇ ಹೇಳ್ದೆ ಒಬ್ರು ಮೆಂಟಲಿಸ್ಟ್ ಇದ್ದಾರೆ ಅಂತ. ಏನಿದು? ಅದನ್ನ ನಾವು ಅವ್ರನ್ನೇ ಕೇಳೋಣ. ಸರ್, ನಿಮ್ ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಳ್ಳಿ. ವಾರೆ ವಾ, ಮೆಜಿಷಿಯನ್, ಒನ್ ಅಂಡ್ ಓನ್ಲಿ ಆಕರ್ಷ್ ಭಟ್. ವಾರ್ಮ್ ವೆಲ್ಕಮ್ ಟು ಯು. ತುಂಬಾ ಥ್ಯಾಂಕ್ಸ್. ಬನ್ನಿ, ಅವ್ರ ಇಂಟ್ರೊಡಕ್ಷನ್ ಏನು, ಅವ್ರ ಪ್ರೊಫೈಲ್ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಈ ದಿವಸದ ಗೆಸ್ಟ್ ಆಕರ್ಷ್ ಭಟ್. ವೃತ್ತಿಯಲ್ಲಿ ಕರ್ನಾಟಕದ ಹೆಸರಾಂತ ಮೆಜಿಷಿಯನ್ ಆಗಿ ಅಥವಾ ಇಲ್ಯೂಷನಿಸ್ಟ್ ಆಗಿ ಬೆಳೀತಾ ಇರುವಂತಹ ಪ್ರತಿಭೆ. ಇವರ ತಂದೆ ಎಲ್ ಸುಬ್ರಹ್ಮಣ್ಯ ಭಟ್ ಹಾಗೂ ತಾಯಿ ಚಿತ್ರಲೇಖಾ ಭಟ್. ಇವರ ಮಡದಿ ಕಿರುತೆರೆಯ ಹೆಸರಾಂತ ನಟಿ ರಾಧಿಕಾ ರಾವ್ ಹಾಗೂ ಇವರ ಮಗ ಅಗಸ್ತ್ಯ. ನಿಟ್ಟೆ ಸೂರತ್ಕಲ್ನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮುಗಿಸಿದ ನಂತರ ಕಾರ್ನಿವಲ್ ಕ್ರೂಸ್ ಲೈನ್ ನಲ್ಲಿ ಮಜಿಷಿಯನ್ ಆಗಿ ಜಾಯಿನ್ ಆಗ್ತಾರೆ. ಕೆನಡಾ, ಆಸ್ಟ್ರೇಲಿಯಾ ಈ ಎಲ್ಲಾ ದೇಶಗಳಲ್ಲೂ ಶಿಪ್ ನಲ್ಲಿ ಕೆಲಸ ಮಾಡಿದ ನಂತರ ಮರಳಿ ತವರೂರಿಗೆ ಅಂದ್ರೆ ಕರ್ನಾಟಕಕ್ಕೆ ವಾಪಸ್ ಆಗ್ತಾರೆ. ನಂತರ ಮಜಾ ಟಾಕೀಸ್, ಹೀಗೆ ಹಲವಾರು ಹೆಸರಾಂತ ಕಾರ್ಯಕ್ರಮಗಳು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಇನ್ನು ಹಲವಾರು ಸೆಲೆಬ್ರಿಟಿಗಳಿಗೆ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. 10ಕ್ಕೂ ಹೆಚ್ಚು ದೇಶಗಳಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಅದಾನಿ, ಅಂಬಾನಿ, ಸಚಿನ್ ತೆಂಡೂಲ್ಕರ್, ದಿಶಾ ಪಟಾನಿ ಹೀಗೆ ಹಲವಾರು ಸೆಲೆಬ್ರಿಟಿಗಳ ಮುಂದೆ ಇವರ ಕೈ ಚಳಕವನ್ನ ಇಲ್ಯೂಷನ್ ಅಂದ್ರೆ ಇವರ ಜಾದೂ ಮೂಲಕ ತೋರಿಸಿದ್ದಾರೆ. ಇಂತಹ ಪ್ರತಿಭಾನ್ವಿತ ಕಲಾವಿದನ ಜಾದೂ ಕೈಗಳ ಹಿಂದಿರುವ ಬದುಕನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ತಡ ಮಾಡದೆ ಲೆಟ್ಸ್ ವೆಲ್ಕಮ್ ಆಕರ್ಷ್ ಭಟ್ ಟು ನಾಯಕ ವಿತ್ ವಿನಾಯಕ. ಸೊ ಮ್ಯಾಜಿಕ್ ಅಂತ ಇದ್ದಂಗೆನೆ ನಮ್ಮಲ್ಲಿ ಸ್ಟ್ರೀಟ್ ಮ್ಯಾಜಿಕ್ ಇದೆ, ಪ್ರೊಫೆಷನಲ್ ಮೆಜಿಷಿಯನ್ಸ್ ಇದ್ದಾರೆ. ಇದ್ಬಿಟ್ಟು ಇತ್ತೀಚೆಗೆ ನಾವು ಕೇಳ್ತಾ ಇರೋಂಥ ಟರ್ಮ್ಸ್ ಏನು, ಮೆಂಟಲಿಸ್ಟು ಅಥವಾ ಇಲ್ಯೂಷನಿಸ್ಟು ಅಂತಲ್ಲ. ಏನು ಮ್ಯಾಜಿಕ್ ಅಲ್ಲಿ ಎಷ್ಟು ಥರಗಳಿದೆ, ವಿಧಗಳಿದೆ, ಮತ್ತೆ ಅದನ್ನ ಹೆಂಗ್ ಕ್ಯಾಟಗರೈಸ್ ಮಾಡ್ತೀರಾ ನೀವು? ಸೊ ಮ್ಯಾಜಿಕ್ ಎಂಬ ಒಂದು ಆರ್ಟ್ ಅಲ್ಲಿ ಡಿಫ್ರೆಂಟ್, ನೀವು ಹೇಳಿದಾಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಅದರಲ್ಲಿ ಇಲ್ಯೂಷನ್ ಅಂತ ಒಂದು ಇದೆ. ಸೊ ಇಲ್ಯೂಷನ್ ಅಂದ್ರೆ ನಾನೀಗ ನನ್ನ ಇಲ್ಯೂಷನಿಸ್ಟ್ ಅಂತ ಕರಿತಾ ಇದ್ದೇನೆ, ಬಟ್ ಆಕ್ಚುಲಿ ನನ್ನ ಟೈಪ್ ಆಫ್ ಮ್ಯಾಜಿಕ್, ನಾನ್ ಮಾಡುವಂತ ಮ್ಯಾಜಿಕ್ಗೆ ಇಲ್ಯೂಷನಿಸ್ಟ್ ಅಂತ ಆಕ್ಚುಲಿ ಹೇಳೋದಿಲ್ಲ. ಇಲ್ಯೂಷನಿಸ್ಟ್ ಅಂತ ಹೇಳೋದು ಆಕ್ಚುಲಿ ಬಿಗ್ ಸ್ಟೇಜ್ ಇಲ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ ಅಲ್ಲಿ ಆನೆಯನ್ನು ಮಾಯ ಮಾಡೋದಾಗ್ಲಿ, ಆನೆಯನ್ನು ತರಿಸೋದಾಗ್ಲಿ, ಒಂದು ಹೆಂಗ್ಸನ್ನು ಅರ್ಧ ಭಾಗ ಮಾಡಿ ಪುನಃ ಜಾಯಿನ್ ಮಾಡೋದಾಗ್ಲಿ. ಸೊ ಈ ತರ ದೊಡ್ಡ ದೊಡ್ಡ ಇಲ್ಯೂಷನ್ಸ್ ಮಾಡೋರಿಗೆ ಇಲ್ಯೂಷನಿಸ್ಟ್ ಅಂತ ಹೇಳ್ತಾ ಇದ್ರು. ಸೊ ದಟ್ ಈಸ್ ಒನ್ ಸ್ಟೈಲ್ ಆಫ್ ಮ್ಯಾಜಿಕ್. ಮತ್ತೆ ಕಾಂಜೂರಿಂಗ್ ಅಂತ ಇದೆ. ಕಾಂಜೂರಿಂಗ್ ಅಂದ್ರೆ ಈಗ ಡವ್ ಪ್ರೊಡಕ್ಷನ್, ಈ ಪಿಜನ್ ಡವ್ ಪ್ರೊಡ್ಯೂಸ್ ಮಾಡೋದು, ಟೋಪಿಯಿಂದ ಬರುತ್ತೆ, ಪಾರಿವಾಳ ಬರುತ್ತೆ, ಪಾರಿವಾಳ ಪ್ರೊಡ್ಯೂಸ್ ಮಾಡೋದು, ಮತ್ತೆ ಸಿಲ್ಕ್ ಅಲ್ಲಿ ಮ್ಯಾಜಿಕ್ ಮಾಡೋದು, ಕೇನ್ ಅಪಿಯರ್ ಆಗೋದು ನೀವು ನೋಡಿರ್ಬೇಕಲ್ಲ ನಿಮ್ ಚೈಲ್ಡ್ಹುಡ್ ಅಲ್ಲಿ. ಸೊ ಕಾಂಜೂರಿಂಗ್ ಇಸ್ ಅನದರ್ ಕ್ಯಾಟಗರಿ ಆಫ್ ಮ್ಯಾಜಿಕ್ ಅಂತ ಹೇಳ್ಬೋದು. ಅದ್ರ ನಂತರ ಕ್ಲೋಸ್ ಅಪ್ ಮ್ಯಾಜಿಕ್ ಇದೆ, ಅದು ನಂದು ಸ್ಪೆಷಲೈಸೇಷನ್. ಸೊ ಕ್ಲೋಸ್ ಅಪ್ ಮ್ಯಾಜಿಕ್ ಅಲ್ಲಿ ನಾವು ಡೈಲಿ ಸಿಗುವಂತ ಆಬ್ಜೆಕ್ಟ್ಸ್, ಕಾರ್ಡ್ಸ್ ಆಗ್ಲಿ, ಕಾಯಿನ್ಸ್ ಆಗ್ಲಿ, ಬಾರೋಡ್ ಆಬ್ಜೆಕ್ಟ್ಸ್, ಬೇರೆಯವ್ರದ್ದು ಆಬ್ಜೆಕ್ಟ್ಸ್, ಫೋನ್ ಆಗಿ, ಸ್ಪೆಕ್ಸ್ ಆಗ್ಲಿ, ಈ ತರ ಆಬ್ಜೆಕ್ಟ್ಸ್ ಅಲ್ಲಿ ನಾವು ಮ್ಯಾಜಿಕ್ ಮಾಡ್ತೀವಿ. ಇದರಲ್ಲಿ ಕೈಚಲಕ ತುಂಬಾ ಇಂಪಾರ್ಟೆಂಟ್, ಸ್ಲೈಟ್ ಆಫ್ ಹ್ಯಾಂಡ್ ತುಂಬಾ ಇಂಪಾರ್ಟೆಂಟ್. ಸ್ಲೈಡ್ ಆಫ್ ಹ್ಯಾಂಡ್ ಅಂತ, ಸ್ಲೈಟ್, SLEIGHT, ಸ್ಲೈಟ್ ಆಫ್ ಹ್ಯಾಂಡ್, ಕೈಚಲಕ. ಮತ್ತೆ ಪಾರ್ಲರ್ ಮ್ಯಾಜಿಕ್ ಅಂತ ಇದೆ. ಅದು ಆ ಕಡೆ ಸ್ಟೇಜ್ ಕೂಡ ಅಲ್ಲ, ಈ ಕಡೆ ಕ್ಲೋಸ್ ಅಪ್ ಕೂಡ ಅಲ್ಲ. ಸೊ ಇಟ್ಸ್ ಅ ಮಿಕ್ಸ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಕ್ಲೋಸ್ ಅಪ್ ಅಂಡ್ ಸ್ಟೇಜ್. ಸೊ ಈಗ ಕ್ಲೋಸ್ ಅಪ್ ಅಲ್ಲಿ ಇರುವಂತ ಆಕ್ಟ್ಸ್ ಅನ್ನು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರಲ್ಲ, ಅಂತ ಒಂದು ಸಿನಾರಿಯೋ ಅಂತ ಹೇಳ್ಬೋದು. ಅದಕ್ಕೆ ಒಂದು ಆಡಿಯನ್ಸ್ ರಫ್ಲಿ ಒಂದು 60 to 80 ಆಡಿಯನ್ಸ್ ಕೌಂಟ್ ಇರುತ್ತೆ. ಪಾರ್ಲರ್ ಶೋ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದನ್ನು ಮ್ಯಾಜಿಕ್ ಶೋನೆ. ಸೊ ಅದರಲ್ಲಿ ಕೂಡ ಅಗೇನ್ ಮಾಡರ್ನ್ ಡೇ ಮ್ಯಾಜಿಕ್, ನಮ್ಗೆ ಡೈಲಿ ಸಿಗುವಂತ ಆಬ್ಜೆಕ್ಟ್ಸ್ ಅಲ್ಲಿ, ಸ್ಟೇಷನರಿ ಐಟಮ್ಸ್ ಅಲ್ಲೆಲ್ಲ ಮ್ಯಾಜಿಕ್ ಮಾಡ್ತಾರೆ. ಮತ್ತೆ ಮೆಂಟಲಿಸಮ್ ಅಂತ ಇದೆ, ಅದೀಗ ಟ್ರೆಂಡಿಂಗ್ ಆಕ್ಚುಲಿ, ಮೈಂಡ್ ರೀಡಿಂಗ್. ಎಸ್. ಸೊ ಮೆಂಟಲಿಸಮ್ ಇನ್ನೊಂದು ಕ್ಯಾಟಗರಿ ಆಫ್ ಮ್ಯಾಜಿಕ್. ಇದರಲ್ಲಿ ಇದ್ರದ್ದು ಡೆಡಿಕೇಶನ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೈಂಡ್, ಮನಸ್ಸಿಗೆ ಸಂಬಂಧಪಟ್ಟಂತ ಮ್ಯಾಜಿಕ್. ನೀವ್ ಏನ್ ಯೋಚಿಸಿದ್ರ ಅದನ್ನ ನಾನು ಕಂಡು ಹಿಡಿಯೋದು, ನಿಮ್ಗೆ ನಾನೊಂದು ಥಾಟ್ ಅನ್ನು ಕಲಿಸೋದು, ಅದನ್ನ ನೀವು ಹೇಳೋದು, ಪ್ರಿಡಿಕ್ಷನ್, ಫ್ಯೂಚರ್ ಅಲ್ಲಿ ಏನಾಗ್ತದೆ ಅದನ್ನ ಪ್ರಿಡಿಕ್ಟ್ ಮಾಡೋದು. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಸಣ್ಣ ಡೆಮೋ ಮಾಡಬಹುದಾ ಇದನ್ನ? ಡೆಫಿನೆಟ್ಲಿ. ಸೊ
ನೀವು ಹ. ಯಾರಾದ್ರೂ ಒಬ್ರು ಆಕ್ಟರ್ ಅನ್ನು ಹ್ಮ್. ಯೋಚಿಸ್ಬೇಕು. ಥಿಂಕ್ ಆಫ್ ಒನ್ ಆಕ್ಟರ್. ಹ್ಮ್ ಡನ್. ಹ್ಮ್ ಓಕೆ, ಸೊ ಗೂಗಲ್ ಅಲ್ಲಿ ನೀವು ಅವರನ್ನು ಸರ್ಚ್ ಮಾಡಬೇಕು. ಓಕೆ, ನಿಮ್ ಗೂಗಲ್ ಅಲ್ಲಿ ಎಸ್, ಆ ಆಕ್ಟರ್ದ ಹೆಸರನ್ನು ಸರ್ಚ್ ಮಾಡಿ, ಟೈಪ್ ಮಾಡಿ, ಸರ್ಚ್ ಮಾಡಿ. ಬಂತು. ಓಕೆ, ಡೋಂಟ್ ಶೋ ಮಿ, ಜಸ್ಟ್ ಪಾಸ್ ಮಿ ದ ಫೋನ್. ಸೊ ಇವಾಗ ನೀವು ಈ ಸೆಲೆಬ್ರಿಟಿಯನ್ನು ಥಿಂಕ್ ಮಾಡ್ತಾ ಇದ್ದೀರಾ. ನಾನು ಅದನ್ನು ನೋಡಿದ್ ಕೂಡ ಇಲ್ಲ, ರೈಟ್? ನಾನು ಆ ಫೋನ್ ಅನ್ನು ಲಾಕ್ ಮಾಡ್ತಿದ್ದೀನಿ. ಹ್ಮ್ ಐ ಆಮ್ ಕೀಪಿಂಗ್ ದ ಫೋನ್ ಡೌನ್. ಸೊ ಇವಾಗ ನಾನು ಇದನ್ನು ಯಾಕೆ ಮಾಡಿಸಿದೆ ಅಂದ್ರೆ, ನಂದು ಒಂದು ಚಿಕ್ಕ ಪ್ರಿಡಿಕ್ಷನ್ ಇದೆ, ಅದನ್ನು ರಿವೀಲ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಹೊತ್ತರಲ್ಲಿ. ರಿವೀಲ್ ಮಾಡಿದ ನಂತರ ನಾನು ಈ ವ್ಯಕ್ತಿಯನ್ನು ಯೋಚಿಸಲಿಲ್ಲ ಅಂತ ನೀವು ಹೇಳಿದ್ರೆ ಫ್ಲಾಪ್ ಆಗತ್ತಲ್ಲ ಮ್ಯಾಜಿಕ್. ಸೊ ಈಗ ನನ್ನ ಹತ್ರ ಪ್ರೂಫ್ ಇದೆ ನನ್ನ ಫೋನಲ್ಲಿ. ಓಕೆ, ಸೊ ನೀವು ಸರ್ಚ್ ಮಾಡಿರೋ ಒಬ್ಬ ಸೆಲೆಬ್ರಿಟಿ ಹೆಸರನ್ನು ನಾನು ಅದನ್ನು ನೋಡಿದ್ ಕೂಡ ಇಲ್ಲ, ರೈಟ್? ಇಟ್ಸ್ ಇನ್ ಮೈ ಫೋನ್ ರೈಟ್ ದೇರ್. ನೀವು ನಂದು ಇನ್ಸ್ಟಾಗ್ರಾಮ್ಗೆ ಹೋಗಿ, ಓಕೆ. ಇಲ್ಯೂಷನಿಸ್ಟ್ ಆಕ್ಸ್. ಸೊ ನೀವೀಗ ನಂದು ಪ್ರೊಫೈಲ್ಗೆ ಹೋದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಇಲ್ಯೂಷನಿಸ್ಟ್ ಆಕ್ಸ್ ಪ್ರೊಫೈಲ್ಗೆ ಹೋದ್ರೆ, ನಾನೊಂದು ಪ್ರಿಡಿಕ್ಷನ್ ಮಾಡಿದ್ದೀನಿ ನಂದು ಇನ್ಸ್ಟಾಗ್ರಾಮ್ ಬಯೋನಲ್ಲಿ. ಆ ಬಯೋ ಅಲ್ಲಿ ಏನ್ ಪ್ರಿಡಿಕ್ಷನ್ ಮಾಡಿದೀನಿ ಅದನ್ನ ನೀವು ಓದ್ಬೋದಾ? What are the odds that you will think exactly of Puneet Rajkumar? My God! You can show it to the camera. Oh my God! Wow! Mind blowing. Thank you. Actually, ನಾನು ಬೇರೆ ಯಾರ್ದಾರ ಹೆಸರು ಚೇಂಜ್ ಮಾಡಿದ್ರ? ಸೊ ಇದಕ್ಕೆ ಮೆಂಟಲಿಸಮ್ ಅಲ್ಲಿ ಸಬ್ ಕ್ಯಾಟಗರೀಸ್ ಇದೆ ಅಂತ ಹೇಳಿದಲ್ಲ, ಅದರಲ್ಲಿ ಒಂದು ಸಬ್ ಕ್ಯಾಟಗರಿ ಪ್ರಿಕಾಗ್ನಿಷನ್ ಅಂತ ಹೇಳ್ತಾರೆ, ಅಂದ್ರೆ ಪ್ರಿಡಿಕ್ಷನ್. ಸೊ ಇದು ಪ್ರಿಡಿಕ್ಷನ್ ಎಫೆಕ್ಟ್. ನಾವು ಒಬ್ರು ಏನ್ ಯೋಚಿಸ್ತಾರೆ ಅದನ್ನ ಮುಂಚೆನೆ ತಿಳ್ಕೊಂಡು ಅದನ್ನ ಪ್ರಿಡಿಕ್ಟ್ ಮಾಡಿರೋದು. ಸೊ ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಅ ಟ್ರೆಂಡ್. ನಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕು ಅಂತ ಆದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಿಡಿಕ್ಟ್ ಮಾಡಿರ್ತೀನಿ. ಸೊ ನಂದು ಆಡಿಯನ್ಸ್ ನವರು ಮೈಂಡ್ ಬ್ಲೋ ಆದ ನಂತರ ಆಟೋಮ್ಯಾಟಿಕಲಿ ಫಾಲೋ ಬಟನ್ ಹೋಗ್ತಾರೆ. ಸೊ ಪ್ರಿಡಿಕ್ಷನ್ ಯೂಶಲಿ ನಾವು ಪೇಪರ್ ಅಲ್ಲಿ ಬರ್ದಿರ್ತೀವಿ, ಇಲ್ಲಾಂದ್ರೆ ಒಂದು ಎನ್ವೆಲಪ್ ಅಲ್ಲಿ ಇಟ್ಟು ಸೀಲ್ ಮಾಡಿ ಇಟ್ಟಿರ್ತೀವಿ. ಬಟ್ ನೌ ಡೇಸ್ ಐ ಯೂಸ್. ಬಟ್ ದಿಸ್ ಇಸ್ ಅಮೇಸಿಂಗ್. ಅಂದ್ರೆ ಒಬ್ಬ ವ್ಯಕ್ತಿ ತಲೆಯಲ್ಲಿ ಏನಿದೆ ಅನ್ನೋದನ್ನ ಹೆಂಗ್ ಪ್ರಿಡಿಕ್ಟ್ ಮಾಡಕ್ ಸಾಧ್ಯ ಅನ್ನೋದು, ಲೈಕ್ ಐ ನೋ ಇಟ್ಸ್ ಅ ಟ್ರೇಡ್ ಸೀಕ್ರೆಟ್, ಬಟ್ ಹೌ ಇಸ್ ಇಟ್ ಪಾಸಿಬಲ್ ಅಂತ. ಸೊ ಅದನ್ನ ನಾನೊಂದು ಡೈಲಾಗ್ ಇದೆ, ನಾನು ಎಲ್ಲ ಆಡಿಯನ್ಸ್ ಹೇಳ್ತೀನಿ. I'll have to kill you if I tell you. So jokes apart, ಇದರಲ್ಲಿ ನಾನು ಈ ತರ ಇಂಟರ್ವ್ಯೂಸ್ ಮುಂಚೆ ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ಸೊ ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಹೇಳೋದು ಒಂದೇ ವಿಷಯ, ಮೆಜಿಷಿಯನ್ಸ್ ಆಗಲಿ ಮೆಂಟಲಿಸ್ಟ್ ಆಗಲಿ ನಮ್ಮಲ್ಲಿ ಏನು ಸೂಪರ್ ನ್ಯಾಚುರಲ್ ಪವರ್ಸ್ ಇಲ್ಲ. ಸೊ ನಾವು ಸೈನ್ಸ್, ಸೈಕಾಲಜಿ, ಸ್ಲೈಟ್ ಆಫ್ ಹ್ಯಾಂಡ್ ಮತ್ತೆ ಹಿಪ್ನೋಸಿಸ್ ಈ ತರ ಹಲವಾರು ಮೆಥಡಾಲಜೀಸ್ ಅನ್ನು ಕಂಬೈನ್ ಮಾಡ್ತೀವಿ, ಇಲ್ಲಾಂದ್ರೆ ಒಂದೇ ಮೆಥಡ್ ಅನ್ನು ಯೂಸ್ ಮಾಡ್ತೀವಿ ಮಾಡಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಆಸ್ ಇಫ್ ವಿ ಹ್ಯಾವ್ ಅ ಸೂಪರ್ ನ್ಯಾಚುರಲ್ ಪವರ್. ಬಟ್ ನಿಜವಾಗ್ಲೂ ಸೂಪರ್ ನ್ಯಾಚುರಲ್ ಪವರ್ ಅನ್ನೋದು ಇದೆಯಾ ಈ ಜಗತ್ತಲ್ಲಿ? ನಾನು ಇಲ್ಲ ಅಂತ ಹೇಳಲ್ಲ, ಬಿಕಾಸ್ ಐ ಆಮ್ ಇನ್ ಟು ಸ್ಪಿರಿಚುವಾಲಿಟಿ ಅಂಡ್ ನಂದು ಮೆಡಿಟೇಷನ್ ಅಲ್ಲಿ ತುಂಬಾ ಪ್ರೊಫೌಂಡ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ನಾನು ಅಪಾರ್ಟ್ ಫ್ರಮ್ ಬೀಯಿಂಗ್ ಎ ಮೆಜಿಷಿಯನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ನಾವು ಮನಸ್ಸಲ್ಲಿ ಏನು ವಿಜುವಲೈಸ್ ಮಾಡ್ತೀವಿ ಅದನ್ನು ಹೊರಗಡೆ ಮ್ಯಾನಿಫೆಸ್ಟ್ ಮಾಡೋದು, ದಟ್ ಈಸ್ ದ ಮ್ಯಾಜಿಕ್ ಫಾರ್ ಮೀ. ನನ್ನ ಸುತ್ತಮುತ್ತ ಇರೋ ಈ ಆಕ್ಚುಲಿ ಇಡೀ ಸೃಷ್ಟಿನೇ ನಂಗೆ ಮ್ಯಾಜಿಕ್. ಎಸ್, ದರ್ ಈಸ್ ಮ್ಯಾಜಿಕ್, ಬಟ್ ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಬೇಸಿಕಲಿ ನನಗೆ ಏನ್ ಆಗ್ಬೇಕು ಅನ್ನೋದನ್ನ ಒಂದು ದೃಢವಾದ ಸಂಕಲ್ಪ ಮಾಡೋದು ಮನಸ್ಸಲ್ಲಿ. ಎಸ್, ತುಂಬಾ ಜನ ಇವಾಗ ಸಂಕಲ್ಪ ಮಾಡ್ತಾರೆ ಬಟ್ ಅದು ಆಗೋದಿಲ್ಲ. ಈ ಮ್ಯಾನಿಫೆಸ್ಟೇಷನ್ಗೂ ಅಥವಾ ಗೋಲ್ಸ್ಗೂ ಇರೋ ವ್ಯತ್ಯಾಸ ಏನು? ಸಿ, ಮ್ಯಾನಿಫೆಸ್ಟೇಷನ್ಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಜನರು ಸುಮ್ಮನೆ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ, ನೀವು ಕೇಳಿರ್ಬೇಕು. ಐ ಹ್ಯಾವ್ ಅಬಂಡೆಂಟ್ ಮನಿ, ಆ ಥರ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ಇದೊಂದು ಅಫರ್ಮೇಷನ್ ಕೊಡ್ತಾರೆ. ಸೊ ಇಟ್ಸ್ ನಾಟ್ ಜಸ್ಟ್ ದ್ಯಾಟ್. ನಾವೆಲ್ಲ ಆಕ್ಚುಲಿ ಒಂದು ಫ್ರೀಕ್ವೆನ್ಸಿ, ವೈಬ್ರೇಷನಲ್ ಫ್ರೀಕ್ವೆನ್ಸೀಸ್. ನಾವೆಲ್ಲ ಅಲ್ಟಿಮೇಟ್ಲಿ ಒಂದು ಎನರ್ಜಿ. ಆ ಎನರ್ಜಿ ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇದೆ. ಅದು ನಮಗೆ ನಮ್ದು ಈ ಲೆವೆಲ್ ಆಫ್ ಪ್ರಜ್ಞೆ, ಈ ಲೆವೆಲ್ ಆಫ್ ಅವೇರ್ನೆಸ್ ಅಲ್ಲಿ ನಮಗೆ ಆ ಫ್ರೀಕ್ವೆನ್ಸಿ ವೈಬ್ರೇಷನ್ ಫೀಲ್ ಆಗ್ತಾ ಇಲ್ಲ. ಸೊ ನಾವು ಒಂದು ಧ್ಯಾನದ ಮೂಲಕ ನಾವು ತುಂಬಾ ಡೀಪ್ ಆಗಿ ಒಂದು ಸೂಕ್ಷ್ಮ ಅರಿವು ರೀಚ್ ಆಗುವಾಗ ನಮಗೆ ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಸೌಂಡ್ ಕೇಳೋ ಚಾನ್ಸ್ ಇದೆ. ಬಾಡಿಯಲ್ಲಿ ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿ, ನೀವು ವಿಪಾಸನ ಮಾಡಿದಿರಿ ರೈಟ್? ಸೊ ನಿಮಗೂ ಗೊತ್ತಿರ್ಬೇಕು ನಾನು ಏನ್ ಹೇಳ್ತಿದ್ದೀನಿ ಅಂತ. ಸೊ ನಮಗೆ ಆ ವೈಬ್ರೇಷನ್ಸ್ ಬಾಡಿಯಲ್ಲಿ ಫೀಲ್ ಆಗೋ ಚಾನ್ಸಸ್ ಇದೆ. ಸೊ ನಾವು ಆ ವೈಬ್ರೇಷನಲ್ ಲೆವೆಲ್ ಅಲ್ಲಿ
ನಾವು ಏನ್ ನಂಬ್ತೀವಿ, ನಂಗೆ ಆಲ್ರೆಡಿ ಗೂಸ್ ಬಂಪ್ಸ್ ಬರ್ತಾ ಇದೆ ಜಸ್ಟ್ ಬೈ ಸೇಯಿಂಗ್ ದಿಸ್. ನಾವು ಆ ವೈಬ್ರೇಷನಲ್ ಲೆವೆಲಲ್ಲಿ ನಾವು ಏನ್ ನಂಬ್ತೀವಿ, ಹೊರಗಡೆ ಏನ್ ಸಿಚುವೇಶನ್ ಇದೆ, ಇವಾಗ ನಮ್ಮ ಹತ್ರ ಹಣ ಇದೆಯಾ ಇಲ್ವಾ ಹೊರಗಡೆ, ಅದು ಬೇರೆ ವಿಷಯ. ಒಳಗಡೆ ನಮ್ದು ಡ್ರೀಮ್, ಒಳಗಡೆ ಏನ್ ಹೇಳ್ತಾರೆ ಮೆಂಟಲ್ ರಿಯಾಲಿಟಿಯಲ್ಲಿ ನಾವು ಏನ್ ಸ್ಟ್ರಾಂಗ್ ಆಗಿ ನಂಬ್ತೀವಿ ಅದು ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ. ನೈಸ್. ಬಟ್ ಪ್ರಾಬ್ಲಮ್ ಏನಂದ್ರೆ ಜನರು ಮ್ಯಾನಿಫೆಸ್ಟೇಷನ್ ಎಕ್ಸಸೈಸ್ ಮಾಡ್ತಾರೆ, ಬಟ್ ಹೊರಗಡೆ ಇಮಿಡಿಯೇಟ್ಲಿ ಅವ್ರಿಗೆ ಯಾವ ಟೈಮ್ ಒಳಗಡೆ ಆಗ್ಬೇಕು ಆ ಟೈಮಲ್ಲಿ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆಗಿಲ್ಲ ಅಂದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ನೆಗೆಟಿವ್ ಥಾಟ್ಸ್ ವಿಲ್ ಮ್ಯಾನಿಫೆಸ್ಟ್ ಫಾಸ್ಟರ್ ಬಿಕಾಸ್ ದೇ ಟೆಂಡ್ ಟು ಬಿಲೀವ್ ಇನ್ ನೆಗೆಟಿವ್ ಥಾಟ್ಸ್ ಮೋರ್ ಈಸಿಲಿ ದನ್ ಪಾಸಿಟಿವ್ ಥಾಟ್ಸ್. ಆಕ್ಚುಲಿ ನೆಗೆಟಿವಿಟಿ ಇಸ್ ವೆರಿ ಈಸಿ, ಯಾಕಂದ್ರೆ Yes. ಎಲ್ಲಾ ಕಡೆ ಸಿಗುತ್ತೆ. ಹೌದು ಪಾಸಿಟಿವಿಟಿ ಹುಡುಕ್ಬೇಕು ನಾವು. ಹೌದು ನೆಗೆಟಿವಿಟಿ ಒಂಥರ ಡಿಫಾಲ್ಟ್, ಈಗ ನೋಡಿದ್ರೆ ಏನಿದು ಅನ್ನೋದು ಅಲ್ಲೇ ಇರುತ್ತೆ ನಿಮ್ ತಲೆಯಲ್ಲಿ. ಅಬ್ಸಲ್ಯೂಟ್ಲಿ. ಸೊ ನೀವ್ ಏನೇನ್ ಸಾಧನೆ ಮಾಡಿದೀರಾ ಈ ತರದ ಮ್ಯಾನಿಫೆಸ್ಟೇಷನ್ ಅಲ್ಲಿ? ಇದು ಒಂದು ಒಳ್ಳೆ ಕ್ವೆಶನ್ ಆಕ್ಚುಲಿ. ಐ ಥಿಂಕ್ ವ್ಯೂವರ್ಸ್ನವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನಾನು ಇಂಜಿನಿಯರಿಂಗ್ ಅಲ್ಲಿ ಇರುವಾಗ ನಂದೊಬ್ರು ಫೇಮಸ್ ಪ್ರೊಫೆಸರ್ ಇದ್ರು. ಹಿ ವಾಸ್ ಅ ವೆರಿ ಗ್ರೇಟ್ ಮ್ಯಾಥಮೆಟಿಷಿಯನ್. ಯು ಕ್ಯಾನ್ ಗೂಗಲ್ ಹಿಮ್. ಐ ಥಿಂಕ್ ಹಿಸ್ ನೇಮ್ ಇಸ್ ಸ್ಟೀಫನ್ ವಡಕನ್. ಅವರು ಮಿಡಲ್ ಈಸ್ಟ್ ಅಲ್ಲಿ, ಐ ಥಿಂಕ್ ಇಟ್ ವಾಸ್ ಇನ್ ಕತಾರ್, ಹಿ ವಾಸ್ ಇನ್ ಕತಾರ್, ಏನ್ ಹೇಳ್ತಾರೆ ರೇಡಾರ್ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡಿರ್ಬೇಕು ಮೋಸ್ಟ್ಲಿ ಅವರು. ಅದ್ರ ನಂತರ ಅವ್ರು ಇಂಡಿಯಾಗೆ ಬಂದು ನಿಟ್ಟೆ ಕಾರ್ಕಳ ಅಲ್ಲಿ ಹಿ ವಾಸ್ ಟೀಚಿಂಗ್ ಮ್ಯಾಥ್. ಹಿ ವಾಸ್ ಅ ಪ್ರೊಫೆಸರ್. ಅವ್ರು ನಂಗೆ ನನ್ನ ಮ್ಯಾಜಿಕ್ ನೋಡಿ ಅವಾಗ ಹೇಳಿದ್ರು. ದಿಸ್ ವಾಸ್ 3rd ಇಯರ್ 4th ಇಯರ್ ಫೈನಲ್ ಇಯರ್ ಮೋಸ್ಟ್ಲಿ. ನಂದು ಇಂಜಿನಿಯರಿಂಗ್ ಅಲ್ಲಿ ನಾನು ಅವ್ರಿಗೆ ಪರ್ಫಾರ್ಮ್ ಮಾಡ್ತಿದ್ದೇನೆ. ಅವ್ರು ಹೇಳಿದ್ರು, ನೀನ್ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತಿದ್ಯಪ್ಪ, ಯು ಶುಡ್ ಬಿ ಆನ್ ಅ ಲಕ್ಸುರಿ ಕ್ರೂಸ್ ಲೈನರ್ ಪರ್ಫಾರ್ಮಿಂಗ್ ಮ್ಯಾಜಿಕ್ ಅಂತ ಹೇಳಿದ್ರು. ಒಂದು ಹುಳ ಬಿಟ್ಬಿಟ್ರು ತಳೊಳಗಡೆ. ನಂಗೆ ತುಂಬಾ ಫ್ಯಾನ್ಸಿ ಕೇಳ್ತದು. ಮ್ಯಾಂಗ್ಳೂರಲ್ಲಿದ್ದೆ ಅವಾಗ, ನಂಗೆ ಅಷ್ಟು ಲೋಕಜ್ಞಾನ ಎಲ್ಲ ಇರ್ಲಿಲ್ಲ. ಐ ವಾಸ್ ಲೈಕ್ ಅ ಫ್ರಾಗ್ ಇನ್ ದ ವೆಲ್. ಓಕೆ, ಲಕ್ಸುರಿ ಕ್ರೂಸ್ ಲೈನರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ನಾನು ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತೀನಿ. ವಾವ್. ನಾನು ಅವಾಗ ವಿಜುವಲೈಸ್ ಮಾಡಿದ್ದು ಇಂಡಿಯಾದಲ್ಲಿ ಕ್ರೂಸ್ ಶಿಪ್ ಇರಬೇಕು ಮೋಸ್ಟ್ಲಿ, ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ. ಇವಾಗ ಈ ಟೈಮಲ್ಲಿ, ಆ ಇಂಜಿನಿಯರಿಂಗ್ ಟೈಮಲ್ಲಿ ನಂಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತಾನೆ ಐಡಿಯಾ ಇಲ್ಲ. ಓಕೆ, ದಟ್ ವಾಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಏನ್ ಮೆಂಟಲ್ ಬ್ಲಾಕೇಜಸ್ ಇರಲಿಲ್ಲ. ಸುಮ್ಮನೆ ನಾನು ಡೈಲಿ ಟೆರೆಸ್ಗೆ ಹೋಗ್ತಾ ಇದ್ದೆ. ಅವ್ರು ಹೇಳಿದ ನಂತರ ಸ್ಟಾರ್ಸ್ ನೋಡ್ಕೊಂಡು ಕೂತ್ಕೊಂಡು, ವಾವ್, ಲಕ್ಸುರಿ ಕ್ರೂಸ್ ಲೈನರ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ನೈಸ್, ಸಮ್ ಡೇ ಐ ಆಮ್ ಗೋನ್ ಟು ಡೂ ಅಂತ ಸುಮ್ಮನೆ ಡ್ರೀಮ್ ಮಾಡ್ಕೊಂಡು ಬರ್ತಾ ಇದ್ದೆ. ಓಕೆ, ಜಸ್ಟ್ ಡ್ರೀಮಿಂಗ್, ನಾಟ್ ಇವನ್ ಎಕ್ಸ್ಪೆಕ್ಟಿಂಗ್ ಇಟ್ ಇನ್ ದಿ ಔಟರ್ ರಿಯಾಲಿಟಿ, ಸಿಂಪ್ಲಿ ಡ್ರೀಮಿಂಗ್ ಅಂಡ್ ಲೆಟಿಂಗ್ ಗೋ, ರೇಸಿಂಗ್ ಮೈ ಫ್ರೀಕ್ವೆನ್ಸಿ ಟು ದಟ್ ಲೆವೆಲ್, ಕಮಿಂಗ್ ಬ್ಯಾಕ್, ರೇಸಿಂಗ್ ಮೈ ಫ್ರೀಕ್ವೆನ್ಸಿ ಟು ದಟ್ ಲೆವೆಲ್, ಕಮಿಂಗ್ ಬ್ಯಾಕ್. ಡೈಲಿ ಇದು ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್ ಮುಗಿದು 10 months ನಾನು ಒಂದು IT ಕಂಪ್ನಿಲಿ ಕೆಲಸ ಮಾಡಿದೆ. ಸಡನ್ ಒಂದಿನ ಇಮೇಲ್ ಬಂತು, ಕಾರ್ನಿವಲ್ ಕ್ರೂಸ್ ಲೈನ್ಸ್ USA ಈಸ್ ಲುಕಿಂಗ್ ಫಾರ್ ಕ್ಲೋಸ್ ಅಪ್ ಮೆಜಿಷಿಯನ್. ನಾನು ಪುನಃ ಓದ್ದೆ ಇಮೇಲ್ ಅನ್ನು, ಈ ತರ ಒಂದು ಜಾಬ್ ಬೇರೆ ಇದೆಯಾ, ಲೈಕ್ ಸೀರಿಯಸ್ಲಿ ಅಂತ ನಂಗೆ ಶಾಕ್ ಆಯ್ತು ತುಂಬಾ. ಸೊ ನಾನು ನನ್ನ ಫ್ರೆಂಡ್ ಕಳ್ಸಿದ್ ನಂಗೆ, ಅವ ಹೇಳ್ದೆ ಅಟೆಂಡ್ ಮಾಡು ಅಂತ. ಹೋದೆ, ಪರ್ಫಾರ್ಮ್ ಮಾಡಿದೆ. 3 ಟ್ರಿಕ್ಸ್ ಪರ್ಫಾರ್ಮ್ ಮಾಡೋ ಪ್ಲಾನ್ ಇದೆ. ಮುಂಬೈಲಿ ಇಂಟರ್ವ್ಯೂ ಇತ್ತು. 2ನೇ ಟ್ರಿಕ್ ನೋಡಿ ಅವ್ರು ಹೇಳಿದ್ರು, ಈಸ್ ಯುವರ್ ಪಾಸ್ಪೋರ್ಟ್ ರೆಡಿ ಅಂತ ಕೇಳಿದ್ರು. ಗೋ ಗೆಟ್ ಯುವರ್ ವೀಸಾ, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ದಟ್ ವಾಸ್ ಅ ಫಸ್ಟ್ ಮ್ಯಾನಿಫೆಸ್ಟೇಷನ್. ಅದ್ರ ನಂತರ ಇಂಡಿಯಾಗೆ ಬಂದ ನಂತರ ಕಾರ್ಪೊರೇಟ್ ಇವೆಂಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ವಿಜುವಲೈಸ್ ಮಾಡಿದೆ, ಮ್ಯಾನಿಫೆಸ್ಟ್ ಆಯ್ತು. ಅದ್ರ ನಂತರ TV ಶೋಸ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ವಿಜುವಲೈಸ್ ಮಾಡಿದೆ, ಮ್ಯಾನಿಫೆಸ್ಟ್ ಆಯ್ತು. ಅದ್ರ ನಂತರ ಸೆಲೆಬ್ರಿಟೀಸ್ಗೆ ಪರ್ಫಾರ್ಮ್ ಮಾಡಬೇಕು ಅಂತ ವಿಜುವಲೈಸ್ ಮಾಡಿದೆ. ಅಂಬಾನೀಸ್, ಅದಾನಿ ಎಲ್ಲ ಸೆಲೆಬ್ರಿಟೀಸ್, ಪುನೀತ್ ರಾಜ್ಕುಮಾರ್ ಅವರಿಗೂ ಪರ್ಫಾರ್ಮ್ ಮಾಡಿದೆ. ಅದ್ರ ನಂತರ ಮೂವಿಲಿ ಆಕ್ಟ್ ಮಾಡಬೇಕು ಅಂತ ಇದು ಇತ್ತು, ಏನ್ ಹೇಳ್ತಾರೆ, ಆಸೆ ಇತ್ತು, ಬಟ್ ಕನ್ಫ್ಯೂಷನ್ ಇತ್ತು. ಸೊ ನಾನು ನಿಮಗೆ ಹೇಳ್ತೀನಿ ನೋಡಿ, ನಿಮ್ದು ವಿಜುವಲೈಸೇಷನ್ ಅಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್. ಮೂವಿ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ವೈ ಡೋಂಟ್ ಯು ಟ್ರೈ ಮೂವೀಸ್. ಒಂದು ಮೂವಿಲಿ ಆಕ್ಟ್ ಮಾಡಿದೆ ಆಸ್ ಅ ಲೀಡ್ ನೆಗೆಟಿವ್. ಓಕೆ, ಲೈಕ್ ಅ ಬಿಸ್ನೆಸ್ ಮ್ಯಾನ್ ಪ್ರೊಫೈಲ್ ಅದು. ಬಟ್ ಆ ಮೂವಿ ರಿಲೀಸ್ ಆಗಿಲ್ಲ. ಸೊ ದರ್ ವಾಸ್ ಅ ಕನ್ಫ್ಯೂಷನ್ ಇನ್ ಮೀ, ದರ್ ವಾಸ್ ನೋ ಕ್ಲಾರಿಟಿ ಇನ್ ಮೀ. ಸೊ ದಟ್ ರಿಫ್ಲೆಕ್ಟ್ಸ್ ಥ್ರೂ ಯುವರ್ ಔಟರ್ ರಿಯಾಲಿಟಿ. ಸೊ ಅದು ಮೂವಿ ರಿಲೀಸ್ ಆಗಿಲ್ಲ, ಬಟ್ ಐ ಡಿಡ್ ಆಕ್ಟ್. ನಿಮಗೆ ಒಬ್ರು ಸೂಪರ್ ಆಗಿರೋ ಆಕ್ಟರ್ ಬೇಕು ಅಂದ್ರೆ ರೆಡಿ ಇದಾರೆ ನೋಡಿ. ಸೊ ಇವಾಗ ಮ್ಯಾನಿಫೆಸ್ಟ್ ಮಾಡಲ್ವಾ ಅದು? ಐ ಮೀನ್ ಐ ಆಮ್ ಓಪನ್. ಅಲ್ಲ, ನೀವು ಈ ತರ ಮಾಡಿಲ್ಲ ಯಾವತ್ತು ಮ್ಯಾನಿಫೆಸ್ಟ್? ನಂಗೆ 2 ಹೆಂಡತಿ ಬೇಕು, ನಂಗೆ ಸಿಕ್ಕಾಪಟ್ಟೆ ದೊಡ್ಡ ಕಾರ್, ಒಂದು ಹೆಂಡತಿನೇ ಸಾಕು. ಸಾರಿ ರಾಧಿಕಾ. ಸೊ ನಿಮ್ ಇಂಜಿನಿಯರಿಂಗ್ ಲೈಫ್ ಅಲ್ಲಿ ಹೇಗೆ ನೀವು ಮಜಿಷಿಯನ್ ಆದ್ರಿ ಅಂತ ಹೇಳಿದ್ರಿ, ಬಟ್ ಹೋಗ್ತಾ ಹೋಗ್ತಾ ಈ ಮ್ಯಾಜಿಕ್ ಅನ್ನೋದೇನಿದೆ ಇದು ಹೊಟ್ಟೆ ತುಂಬಿಸತ್ತಾ? ಯಾಕಂದ್ರೆ ನಮ್ಮಲ್ಲಿ ಇಂಡಿಯಾನಲ್ಲಿ ಸ್ಕೂಲ್ಸ್ ಇಲ್ಲ, ಮ್ಯಾಜಿಕ್ ಸ್ಕೂಲ್ ಅಂತ ಎಲ್ಲೂ ಇಲ್ಲ. ಹ್ಯಾರಿ ಪಾಟರ್ ಅಲ್ಲಿ ನಾವು ನೋಡಿರೋದಷ್ಟೇ, ಬಟ್ ಎಲ್ಲೂ ಮ್ಯಾಜಿಕ್ ಸ್ಕೂಲ್ ಅಂತ ಇಲ್ಲ, ಇದಕ್ಕೊಂದು ಡಿಗ್ರಿ ಅಂತ ಇಲ್ಲ, ಇದಕ್ಕೊಂದು ಪರ್ಟಿಕ್ಯುಲರ್ ಹುದ್ದೆ ಅಂತ ಇಲ್ಲ. ಬಟ್ ಆಶ್ಚರ್ಯ ಏನು ಅಂದ್ರೆ, ಒಬ್ಬ ಫೇಮಸ್ ಮ್ಯಾಜಿಷಿಯನ್ ಬಂದ್ರೆ 1000 ಜನ ಬರ್ತಾರೆ ಅದನ್ನ ನೋಡೋದಕ್ಕೆ. ಸೊ ಈ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ಡ್ ಆಗಿ ಇಲ್ದಿರೋ ಈ ಒಂದು ಅಕಾಡೆಮಿಕ್ಸ್ ನ ನೀವು ಹೇಗೆ ಕಲ್ತ್ರಿ? ಸೊ ತುಂಬಾ ಒಳ್ಳೆ ಕ್ವೆಶನ್ ಆಕ್ಚುಲಿ. ನಾನು
ಐ ಥಿಂಕ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಡೇವಿಡ್ ಬ್ಲೇನ್, ಡೇವಿಡ್ ಬ್ಲೇನ್, Of course, ರೈಟ್? AXN ಸೊ ಅಲ್ಲಿ ಬರ್ತಾ AXN ಅಲ್ಲಿ ಅವ್ರದ್ದು ಶೋ ಬಂದಿತ್ತು ಸ್ಟ್ರೀಟ್ ಮ್ಯಾಜಿಕ್ ಅಂತ. ಅದನ್ನ ನೋಡಿ ನಾನು ಏನ್ ಹೇಳ್ತಾರೆ ಫುಲ್ ಇದಾಗೋದೆ, ಇನ್ಸ್ಪೈರ್ ಆಗೋದೆ. ಈ ತರನೂ ಒಂದು ಮ್ಯಾಜಿಕ್ ಇದೆಯಾ ಅಂತ. ಯಾಕಂದ್ರೆ ನಾನ್ ಮ್ಯಾಜಿಕ್ ನೋಡಿದ್ದೇನೆಂದ್ರೆ ಪ್ರಾಪ್ ಬೇಸ್ಡ್. ಓಕೆ, ಲೈಕ್ ಒಂದು ಐಟಮ್ ಇರತ್ತೆ, ಆ ಐಟಮ್ ಅಲ್ಲಿ ನಾವು ಮ್ಯಾಜಿಕ್ ಮಾಡ್ಬೋದು. ಸೊ ಇದು ನಮ್ದು ಕರಾವಳಿ ಉತ್ಸವ ಅಂತ ಮಂಗಳೂರಲ್ಲಿ ಇತ್ತು. ಲೈಕ್ ಇಟ್ಸ್ ಅ ಫೇರ್ ವೇರ್ ಜೈಂಟ್ ವೀಲ್ ಎಲ್ಲ ಇದೆ. ಅಲ್ಲಿ ಮ್ಯಾಜಿಕ್ ಸ್ಟಾಲ್ಸ್ ಎಲ್ಲ ಇತ್ತು. ಅಂಡ್ ನಾನು ಉದಯ್ ಜಾದುಗರ್ ಸರ್ ಅವ್ರದ್ದು ಮ್ಯಾಜಿಕ್ ಹಿಟ್ ಬೈ ಮಾಡಿದ್ದೆ ಅವಾಗ. ಸೊ ದೇರ್ ವರ್ ಸರ್ಟನ್ ಪ್ರಾಪ್ಸ್ ವಿತ್ ವಿಚ್ ಯು ಕ್ಯಾನ್ ಡೂ ಮ್ಯಾಜಿಕ್. ಬಟ್ ದೆನ್ ಎವ್ರಿ ಡೇ ಆಬ್ಜೆಕ್ಟ್ಸ್ ಅಲ್ಲಿ ನಮಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ ಅವಾಗ. ಬಟ್ ಡೇವಿಡ್ ಬ್ಲೇನ್ ಅನ್ನು ನೋಡುವಾಗ ನಂಗೆ ಶಾಕ್ ಆಯ್ತು. ವಾವ್, ಕಾರ್ಡ್ಸ್ ಅಲ್ಲಿ, ಕಾಯಿನ್ಸ್ ಅಲ್ಲಿ, ಸ್ಪೆಕ್ಸ್ ಅಲ್ಲಿ, ಮೈಂಡ್ ರೀಡಿಂಗ್ ಆಗಲಿ, ಐ ಮೀನ್ ಹಿ ವಾಸ್ ಡೂಯಿಂಗ್ ಮ್ಯಾಜಿಕ್ ವಿತ್ ಎವ್ರಿ ಡೇ ಆಬ್ಜೆಕ್ಟ್ಸ್. ದಿಸ್ ಇಸ್ ವಾಟ್ ಮೈ ಇಂಟ್ರೆಸ್ಟ್ ವಾಸ್, ಬೇಸಿಕಲಿ ಕ್ಲೋಸ್ ಅಪ್ ಮ್ಯಾಜಿಕ್. ಸೊ ಕ್ಲೋಸ್ ಅಪ್ ಮ್ಯಾಜಿಕ್ ಅಂತ ಒಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅವಾಗ. ಸೊ ನಾನು ಅವಾಗ ಡಯಲ್ ಅಪ್ ಇಂಟರ್ನೆಟ್ ಕನೆಕ್ಷನ್ ನೆನಪಿದೆಯಲ್ಲ, ಯು ಆರ್ ಫ್ರಮ್ ಮೈ ಜನರೇಷನ್, ರೈಟ್? ಟು 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 ಶಬ್ದ ಬಂದು ಅದೊಂದು 512 kbps ಇಂಟರ್ನೆಟ್ ಸ್ಪೀಡ್ ಅಲ್ಲಿ ಅದು ಕನೆಕ್ಟ್ ಆಗಕ್ಕೆ 15 ನಿಮಿಷ ಬೇಕು. ಹೌದು, ಅಷ್ಟರಲ್ಲಿ ನಮ್ದು ಇಂಜಿನಿಯರಿಂಗ್ ಮುಗ್ದಿರತ್ತೆ. ಸೊ ಆ ಇಂಟರ್ನೆಟ್ ಕನೆಕ್ಷನ್ ಅಲ್ಲಿ ನಾನು ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡಿ ಕೆಲವು ಮ್ಯಾಜಿಕ್ದು PDF ಅನ್ನೆಲ್ಲ ಡೌನ್ಲೋಡ್ ಮಾಡಿ, ಅದು PDF ಬೇರೆ. ಆವಾಗ ಮ್ಯಾಜಿಕ್ದು ಏನ್ ಹೇಳ್ತಾರೆ, ಇವಾಗ ಮ್ಯಾಜಿಕ್ದು ವೆಬ್ಸೈಟ್ಸ್ ಇದೆ ಆಗಲಿ, ದರ್ ಇಸ್ ಅ ಸೀಕ್ರೆಟ್ ಕಮ್ಯುನಿಟಿ ವಿಚ್ ಸೆಲ್ಸ್ ಪ್ರಾಡಕ್ಟ್ಸ್. ಅವಾಗ ಅದೆಲ್ಲ ಇರ್ಲಿಲ್ಲ. ಸೊ ಯಾವುದೋ ಒಂದು PDF, ಅದರಲ್ಲಿ ಯಾರೋ ಒಬ್ಬ ಅರ್ಧ ಇನ್ಫಾರ್ಮೇಶನ್ ಅನ್ನು ತಗೊಂಡು ಡೇವಿಡ್ ಬ್ಲೇನ್ ಹೀಗೆ ಮಾಡಿರ್ಬೇಕು, ಹಾಗೆ ಮಾಡಿರ್ಬೇಕು ಅಂತ ಸ್ವಲ್ಪ PDF ಕ್ರಿಯೇಟ್ ಮಾಡ್ದ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಇವಾಗ ನನ್ನ ಹತ್ರ ಮ್ಯಾಜಿಕ್ ಲೈಬ್ರರೀಸ್ ಇದೆ. ಸೊ ನೀವು ಹೇಗೆ ಕಲ್ತಿದ್ದೀನಿ ಅಂತ ಕೇಳ್ತಿದ್ದೀರಾ, ಮ್ಯಾಜಿಕ್, ಐ ಹ್ಯಾವ್ ಮ್ಯಾಜಿಕ್ ಲೈಬ್ರರಿ. ಐ ರೀಡ್ ಅ ಲಾಟ್ ಆಫ್ ಮ್ಯಾಜಿಕ್ ಬುಕ್ಸ್. ಮತ್ತೆ ಆ ಆಥರ್ದು ಟ್ರಿಕ್ಸ್ ಅನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡ್ತೀನಿ. ಅದರ ನಂತರ ಆ ಟ್ರಿಕ್ ಅನ್ನು ನಂಗೆ ಬೇಕಿದ್ದಾಗೆ ಮಾಡಿಫೈ ಮಾಡ್ತೀನಿ. ಅಂಡ್ ಸಮಟೈಮ್ಸ್ ಐ ಇನ್ವೆಂಟ್ ಮೈ ಓನ್ ಮ್ಯಾಜಿಕ್ ಆಲ್ಸೋ. ಸೊ ನಿಮ್ ಇನ್ವೆನ್ಷನ್ ಅಲ್ಲಿ ಇರೋಂಥ ಯಾವ್ದಾರು ಮ್ಯಾಜಿಕ್ ಟ್ರಿಕ್ಸ್ ಏನಾದ್ರು ಇವತ್ತು ತೋರಿಸ್ಬೋದಾ ನಮ್ಗೆ? ಎಸ್. ಸೊ ಇದು ನಂದು ಕಂಪ್ಲೀಟ್ಲಿ ನಂದು ಇನ್ವೆನ್ಷನ್ ಅಂತ ಹೇಳಲ್ಲ, ಬಿಕಾಸ್ ಐ ಡೋಂಟ್ ನೋ ಬೇರೆ ಯಾರಾದ್ರೂ ಇದನ್ನು ಮಾಡ್ತಾ ಇದಾರೆ ಅಲ್ವಾ ಗೊತ್ತಿಲ್ಲ ನನಗೆ. ಬಟ್ ನಾನು ಒಂದು ಮಲ್ಟಿಪಲ್ ಐಡಿಯಾಸ್ ಅನ್ನು ಕಂಬೈನ್ ಮಾಡಿ ಒಂದು ಟ್ರಿಕ್ ಕ್ರಿಯೇಟ್ ಮಾಡಿದ್ದೀನಿ ನಿಮ್ಗೋಸ್ಕರ. ಆರ್ ಯು ರೆಡಿ? ರೆಡಿ. ಓಕೆ. ಸೊ ವಿನಾಯಕ್, ನೀವು ಕಾರ್ಡ್ಸ್ ಆಡ್ತೀರಾ? ಇಲ್ಲ, ನಂಗೆ ಕಾರ್ಡ್ಸ್, ಐ ಡೋಂಟ್ ಗ್ಯಾಂಬಲ್. ಯು ಡೋಂಟ್ ಗ್ಯಾಂಬಲ್? ಅಲ್ಲಲ್ಲ, ಯು ಡೋಂಟ್ ನೀಡ್ ಟು ಗ್ಯಾಂಬಲ್, ಯು ಡೋಂಟ್ ಪ್ಲೇ ಕಾರ್ಡ್ಸ್. ಊನೋ ಅಷ್ಟೇ ನಾನು ಆಡೋದು. ಸೊ ನಾನು ಕಾರ್ಡ್ಸ್ ಅನ್ನು ಹೀಗೆ ಡ್ರಿಬಲ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲಾದ್ರೂ ಒಂದ್ ಕಡೆಯಲ್ಲಿ ಸ್ಟಾಪ್ ಅಂತ ಹೇಳಬೇಕು. ಓಕೆ, ಸ್ಟಾಪ್. ಓಕೆ, ಐ ಲೀವ್ ಯುವರ್ ಕಾರ್ಡ್ ದೇರ್. ನಿಮ್ದು ಎರಡು ಕೈ ಓಪನ್ ಮಾಡಿ, ಆ ಕೈ ಏನಾದ್ರ ಮೇಲೆ ಇಡಿ. ಓಕೆ, ಓಕೆ, ಯು ಕ್ಯಾನ್ ಗೋ ಬ್ಯಾಕ್ ನೌ. ಸೊ ಇವಾಗ ಇನ್ನೊಂದು ಡ್ರಿಬಲ್ ಮಾಡ್ತೀನಿ. ಪುನಃ ಎಲ್ಲಾದ್ರೂ ಒಂದ್ ಕಡೆ ಸ್ಟಾಪ್ ಅಂತ ಹೇಳ್ಬೇಕು. ಸೇಮ್ ಥಿಂಗ್, ಸ್ಟಾಪ್. Okay, right now this card right here, which is the 8 of diamonds. What I'll do is ಈ ಕಾರ್ಡ್ದು ಕಾರ್ನರ್ ಅನ್ನು ನಾನು ನಿಮ್ಮ ಮುಂದೆನೆ ಕ್ಲಿಯರ್ ಆಗಿ ಹರಿತಿದ್ದೇನೆ. ಓಕೆ, 8 ಡೈಮಂಡ್ದು ಕಾರ್ನರ್ ಅನ್ನು ನಾನು ಹರಿತಿದ್ದೇನೆ. ಇವಾಗ ನನ್ನ ಹತ್ರ ಇಲ್ಲೊಂದು ಚಿಕ್ಕ ಪೌಚ್ ಇದೆ. ಓಕೆ, ಈ ಕಾರ್ನರ್ ಅನ್ನು ಈ ಪೌಚ್ ಒಳಗಡೆ ಇಡ್ತಾ ಇದ್ದೀನಿ. ಖಾಲಿ ಪೌಚ್ ಅದು. ಎಸ್, ಖಾಲಿ ಪೌಚ್ ಗೋಸ್ ಇನ್ಸೈಡ್. ರೆಡಿ? 1 2. ವೋ, ಪೇಪರ್. ಪೀಸ್ ಆಫ್ ಪೇಪರ್. ಓಕೆ, ಕಾರ್ಡ್ ಕಾರ್ನರ್ ಮಾಯ ಆಗಿದೆ, ಆಕ್ಚುಲಿ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಓಕೆ, ರೈಟ್? ಬಟ್ ವೈ ದಿಸ್ ಪೇಪರ್? ಎಲ್ಲ ಓಕೆ, ಪೇಪರ್ ಯಾಕೆ? ಇದ್ರಲ್ಲಿ ಒಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ. ಏನ್ ಹೇಳ್ತಿದೆ ಅದು? ಇನ್ಸೈಡ್ ಯುವರ್ ಹ್ಯಾಂಡ್. ಓಕೆ, ಕೈ ಓಪನ್ ಮಾಡಬೇಡಿ. ಇನ್ಸೈಡ್ ಯೋರ್ ಹ್ಯಾಂಡ್. ಈಗ 8 ಆಫ್ ಡೈಮಂಡ್ಸ್ ದ ಕಾರ್ನರ್ ಇಲ್ಲಿಂದ ಮಾಯ ಆಯ್ತು. ನಿಮ್ ಕೈ ಒಳಗಡೆ ಬಂದ್ರೆ ನಿಮ್ಗೆ ಶಾಕ್ ಆಗತ್ತಾ? ಅಫ್ಕೋರ್ಸ್ ಆಗತ್ತೆ. ಆಗತ್ತೆ. ಕೈಯನ್ನು ಓಪನ್ ಮಾಡಿ. ಕೈ ಹೀಗೆ ಓಪನ್ ಮಾಡಿ. ಇದೆಯಾ? ಇಲ್ವಾ? ಬಟ್ ನಾನು ಇನ್ಸೈಡ್ ಯುವರ್ ಹ್ಯಾಂಡ್ ಅಂತ ಹೇಳುವಾಗ ಇಟ್ ಹ್ಯಾಡ್ ಅ ಡೀಪರ್ ಮೀನಿಂಗ್. ನಿಮ್ ಕೈ ಮುಂದೆ ತನ್ನಿ. ಇದು ನೀವು ಚೂಸ್ ಮಾಡಿರೋ ಫಸ್ಟ್ ಕಾರ್ಡ್. ಹೌದು, ರೈಟ್? ಹೌದು. ಫ್ರಮ್ ಅ ಶಫಲ್ಡ್ ಪ್ಯಾಕ್ ನೀವು ಚೂಸ್ ಮಾಡಿರೋ ಫಸ್ಟ್ ಕಾರ್ಡ್. ಇದು ನೀವು ಚೂಸ್ ಮಾಡಿರೋ ಸೆಕೆಂಡ್ ಕಾರ್ಡ್. ಓಕೆ, ಇದ್ರದ್ದು ಕಾರ್ನರ್ ನಿಮ್ ಮುಂದೆ ಮಾಯ ಆಗಿದೆ. ಇನ್ಸೈಡ್ ಯೋರ್ ಹ್ಯಾಂಡ್ ಅಂತ ಇತ್ತಲ್ಲ. ಯು ವಿಲ್ ನಾಟ್ ಬಿಲೀವ್ ದಿಸ್ ವಾಚ್. ನಥಿಂಗ್ ಇನ್ ಮೈ ಹ್ಯಾಂಡ್ಸ್. ಇಫ್ ಐ ಆಕ್ಚುಲಿ tear this card,
ಈ ಕಾರ್ಡ್ ಒಳಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ? ವಾಟ್ ಆರ್ ಯು ಸೀರಿಯಸ್? ಏ ಸಾಧ್ಯನೇ ಇಲ್ಲ ಇದು. ರಿಯಲಿ ಅನ್ಬಿಲೀವಬಲ್. 8 ಡೈಮಂಡ್. ಅನ್ಬಿಲೀವಬಲ್. ಏನೋ ಮ್ಯಾಜಿಕ್ ಮಾಡಿದ್ರಿ ನೀವು. ಓ ಮೈ ಗಾಡ್, ಓ ಮೈ ಗಾಡ್. ವಾವ್. ಥ್ಯಾಂಕ್ ಯು. ನೀವೇನೋ ಮೈಂಡ್ ರೀಡಿಂಗ್ ಎಲ್ಲ ಮಾಡ್ತೀರಾ. ನಿಮ್ ತಂದೆನೂ ತುಂಬಾ ದೊಡ್ಡ ಜ್ಯೋತಿಷಿ ಅಂತ ಕೇಳ್ಪಟ್ಟಿದ್ದೆ ನಾನು. ಹೌದು ಆ, ತುಂಬಾ ದೊಡ್ಡ ದೊಡ್ಡ ಪ್ರಿಡಿಕ್ಷನ್ಸ್ ಮಾಡ್ತಾ ಇದ್ರು ಅವರು. ಹೌದು. ಆಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಅವ್ರಿಗೆ ಸಾಕಷ್ಟು ವಿಷಯದಲ್ಲಿ ಕಾನ್ಫ್ಲಿಕ್ಟ್ ಆಗಿದ್ದು ಉಂಟು. ಹೌದು. Can you tell a little bit more on that? ಸೊ ನನ್ನ ತಂದೆ ಅವರು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಡಿವಿಷನಲ್ ಮ್ಯಾನೇಜರ್ ಆಗಿದ್ರು ಉಡುಪಿಯಲ್ಲಿ. ಸೊ ಮಂಗಳೂರಿಂದ ಉಡುಪಿಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಅವರು ಆನ್ ದ ಸೈಡ್ ಅವ್ರದ್ದು ಪ್ಯಾಷನ್ ಆಗಿತ್ತು. ನಂಗೆ ಹೀಗೆ ಮ್ಯಾಜಿಕ್ ಹೇಗೆ ಪ್ಯಾಷನ್ ಇದೆ, ಅವರಿಗೆ ಆಸ್ಟ್ರಾಲಜಿ ಅವರಿಗೆ ಪ್ಯಾಷನ್ ಇತ್ತು, ಜ್ಯೋತಿಷ್ಯ. ಸೊ ಅದರಲ್ಲಿ ಅವರು ಹಾಬಿಯಾಗಿ ಸ್ಟಾರ್ಟ್ ಮಾಡಿದ್ರು, ಹವ್ಯಾಸ ಆಗಿ ಸ್ಟಾರ್ಟ್ ಮಾಡಿದ್ರು. ಅದರ ನಂತರ ಅವ್ರದ್ದು ಪ್ರಿಡಿಕ್ಷನ್ಸ್ ತುಂಬ ಅಕ್ಯುರೇಟ್ ಆಗ್ತಾ ಬಂತು. ಆ್ಯಂಡ್ ಅವ್ರು ಮಲ್ಟಿಪಲ್ ಆಸ್ಟ್ರಾಲಜಿ ಬುಕ್ಸ್ ಅನ್ನು ರಿಸರ್ಚ್ ಮಾಡಿ ಅವ್ರದ್ದೇ ಆದಂಥ ಒಂದು ಏನು ಹೇಳ್ತಾರೆ ಪ್ರಿಡಿಕ್ಷನ್ ಸ್ಟೈಲ್ ಅನ್ನು ಅವರು ಕ್ರಿಯೇಟ್ ಮಾಡಿದ್ರು. ಅದರಲ್ಲಿ ತುಂಬ ಅಕ್ಯುರೇಸಿಸ್ ಬರ್ಲಿಕ್ಕೆ ಶುರು ಆಯ್ತು. ಅರೌಂಡ್ 90% ಅಕ್ಯುರೇಸಿ ಅಂತ ಹೇಳ್ಬೋದು. 85 to 90%. 10%, 15 to 10% ಎಲ್ಲ ಆಸ್ಟ್ರಾಲಜರ್ಸ್ನವ್ರದ್ದು ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ನೀವು ನಿಮ್ ಲೈಫ್ ಪ್ರೆಡಿಕ್ಟ್ ಮಾಡಿದ್ರ ನಿಮ್ಮಪ್ಪ? ಹೌದು. ಅವರು ಪೊಲಿಟಿಷಿಯನ್ಸ್ ಬರ್ತಾ ಇದ್ರು ಮನೆಗೆ ಎಲೆಕ್ಷನ್ಗಿಂತ ಮುಂಚೆ. ಕಾಂಗ್ರೆಸ್ದು ಪೊಲಿಟಿಷಿಯನ್ಸ್ ಬರ್ತಿದ್ರು, ಬಿಜೆಪಿದು ಪೊಲಿಟಿಷಿಯನ್ಸ್ ಬರ್ತಾ ಇದ್ರು ಎಲೆಕ್ಷನ್ಗಿಂತ ಮುಂಚೆ. ಬಟ್ರೆ ನೋಡಿ ಏನಾಗತ್ತೆ ನೋಡಿ ಅಂತ. ಸೊ ಪ್ರಶ್ನೆ ಎಲ್ಲ ಹಾಕ್ತಾ ಇದ್ರು. ನನ್ನ ತಂದೆ ನಂಗೆ ಮಾಡಿರೋ ಪ್ರಿಡಿಕ್ಷನ್ಸ್ ಎಲ್ಲ 90% ಕರೆಕ್ಟ್ ಆಗಿದೆ. ಸೊ ಆಸ್ಟ್ರಾಲಜಿ ಇಸ್ ಏನ್ ಹೇಳ್ತಾರೆ ಬೋಗಸ್ ಅಂತ ಹೇಳ್ತಾರಲ್ಲ, ತುಂಬಾ ಜನ ಹೇಳೋದು ಕೇಳಿದ್ದೀನಿ ನಾನು. ನಂದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ astrology is complete science and I think strongly held in mathematics, planetary positions. And ನನ್ನ ತಂದೆ ಹೇಳ್ತಾರೆ ಅಸ್ಟ್ರಾಲಜರ್ ಮಿಸ್ಟೇಕ್ ಮಾಡ್ಬೋದು, ಜ್ಯೋತಿಷಿ ಮಿಸ್ಟೇಕ್ ಮಾಡ್ಬೋದು, ಬಟ್ ಜ್ಯೋತಿಷದಲ್ಲಿ ಮಿಸ್ಟೇಕ್ ಇಲ್ಲ. ಜ್ಯೋತಿಷಿ ಅರ್ಧ ನಾಲೆಜ್ ಇಟ್ಕೊಂಡು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ. ಬಟ್ ಜ್ಯೋತಿಷ್ಯ ಒಂದು ವಿಜ್ಞಾನ ಟೈಪ್, ಅದು ಅದರಲ್ಲಿ ಮಿಸ್ಟೇಕ್ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ಸೊ ನಂದು 6 months ಇತ್ತು ನನಗೆ ಶಿಪ್ಪಿಗೆ ಹೋಗ್ಲಿಕ್ಕೆ. 6 monthsಗಿಂತ ಮುಂಚೆ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಒಬ್ಬ ಮನೆಗೆ ಬಂದಿದ್ದ. ನನ್ನ ತಂದೆ ಹತ್ರ ಕೇಳ್ದ, ಸರ್ ಅಂಕಲ್ ಆಕರ್ಷ್ದು ಹೇಗಿದೆ ಹೊರಸ್ಕೋಪ್? ಅವ ಇನ್ನು 6 ತಿಂಗಳಲ್ಲಿ ತುಂಬಾ ದೂರ ಹೋಗ್ತಾನೆ ಅಂತ ಹೇಳಿದ್ರು. ನಂಗೆ ಶಾಕ್ ಆಯ್ತು. ನಂಗೆ ಅವ್ರು ಹೇಳಿಲ್ಲ ಆಕ್ಚುಲಿ ಎಲ್ಲಿ ದೂರ ಹೋಗ್ತಾನೆ ಅಂತ. ನಾನು ಕೇಳಿದೆ, ಜಲರಾಶಿ ತೋರಿಸ್ತಾ ಇದೆ, ಜಲಕ್ಕೆ ಸಂಬಂಧಪಟ್ಟಂತ ಕೆಲಸ ಸಿಗ್ತದೆ ನಿಂಗೆ ಅಂತ ಹೇಳಿದ್ರು. ನೋಡುವಾಗ ಶಿಪ್ ಸುತ್ತಮುತ್ತ ಜಲನೇ. ಅಂಡ್ ಸ್ಯಾಡ್ ಪಾರ್ಟ್ ವಾಸ್ ನನ್ನ ತಂದೆ ಅವ್ರದ್ದು ಡೆತ್ ಅನ್ನು ಕೂಡ ಎಕ್ಸಾಕ್ಟ್ಲಿ ಪ್ರಿಡಿಕ್ಟ್ ಮಾಡಿದ್ದಾರೆ, ಟು ದ ವೀಕ್. ನಾಟ್ ಜಸ್ಟ್ ದ ಇಯರ್, ನಾಟ್ ಜಸ್ಟ್ ದ ಮಂತ್, ಟು ದ ವೀಕ್. ಅಂಡ್ ಹೌ ಹಿ ವಿಲ್ ಡೈ ಅದು ಬೇರೆ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ಹೇಳ್ತಾರೆ ವೆರಿ ಟ್ರಾಮಟೈಸಿಂಗ್ ಎಕ್ಸ್ಪೀರಿಯನ್ಸ್. ನನಗೆ ಅಸ್ಟ್ರಾಲಜಿ ಕಲೀಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಬಿಕಾಸ್ ಅದೊಂದು ನೆಗೆಟಿವ್ ಬ್ಲಾಕೇಜ್ ತರ ಕೂತ್ಕೊಂಡ್ಬಿಟ್ಟಿದೆ ನನ್ನ ಮನಸ್ಸಲ್ಲಿ. ಅವ್ರು ಹೇಳಿದಂಗೆ ಆಯ್ತಾ ಅವ್ರ ಕೂಡ? ಎಸ್, ಅನ್ಫಾರ್ಚುನೇಟ್. ಸೊ ನಂಗೆ ಈಗ ಅದಕ್ಕೆ ಅಸ್ಟ್ರಾಲಜಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಯಾವಾಗ ನಂದು ಲೈಫ್ ಎಂಡ್ ಆಗುತ್ತೆ ನಂಗೆ ಬೇಡವೇ ಬೇಡ ಇನ್ಫಾರ್ಮೇಶನ್, ಲೆಟ್ ಮಿ ಎಂಜಾಯ್ ಆ ಥರ. ನಾನು ವಿಪಾಸನ ಯಾವಾಗ ಮಾಡಿದೆ, ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು. ಅದಕ್ಕೆ ಮೂಲ ಕಾರಣ ಆಕರ್ಷಣೆ. ಯಾಕಂದ್ರೆ ಅವ್ರು ಮಾಡಿ ಬಂದಿದ್ರು, ಅವರ ಅನುಭವ ಕೇಳಿ ನನಗೂ ಮಾಡಬೇಕು ಅನ್ನಿಸ್ತು. ಬಟ್ ಅವ್ರ ಅನುಭವಕ್ಕಿಂತ ಮುಂಚೆ ಅವ್ರ ಮನಸ್ಸಲ್ಲಿದ್ದಂತಹ ತೊಳಲಾಟಗಳು, ಅಂದ್ರೆ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಇತ್ತು. ಆ ಜರ್ನಿ ಇಸ್ ವೆರಿ ಇನ್ಸ್ಪೈರಿಂಗ್. ಅದ್ರ ಬಗ್ಗೆ ಮಾತಾಡ್ಬೋದಾ ತಾವು? ಎಸ್. ಸೊ ನೀವು ಹೇಳಿದ್ರಲ್ಲ, ಆಗ ನನ್ನ ಹತ್ರ ಕೇಳಿದ್ರಿ ನಿಮ್ಗೂ ನಿಮ್ ತಂದೆಗೂ ಸ್ವಲ್ಪ ಕಾನ್ಫ್ಲಿಕ್ಟ್ ಎಲ್ಲ ಆಗಿರ್ಬೇಕಲ್ಲ ಅಂತ. ಎಸ್, ನನ್ನ ತಂದೆಗೆ ನಾನು ಮ್ಯಾಜಿಕ್ ಮಾಡೋದು ಇಷ್ಟ ಇರಲಿಲ್ಲ. ಅಂಡ್ ಶಿಪ್ಪಿಂದ ಬಂದ ನಂತರ ಒಂದು 6 months ನಾನು ಜಾಬ್ಲೆಸ್ ಇದ್ದೆ. IT ಸಾಫ್ಟ್ವೇರ್ ಜಾಬ್ದು ಟಚ್ ಬಿಟ್ಟಿತ್ತಲ್ಲ 2 yearsಗೆ. ಸೊ ಯಾವ IT ಕಂಪ್ನಿ ಕೂಡ ನನ್ನ ಹೈರ್ ಮಾಡ್ತಾ ಇರಲಿಲ್ಲ. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಅದರ ನಂತರ ಲಕಿಲಿ ನಂದು ಒಬ್ರು ಅಕ್ಕ ಇದ್ದಾರೆ, ಅವ್ರದ್ದು ಬ್ಯಾಂಗ್ಳೂರ್ ಕಾಂಟ್ಯಾಕ್ಟ್ ಅನ್ನು ಯೂಸ್ ಮಾಡಿ ನಂಗೆ ಒಂದು ಜಾಬ್ ತಂದ್ರು ಬ್ಯಾಂಗ್ಳೂರಲ್ಲಿ. ತಂದೆ ಜೊತೆ ನಂದು ಎಷ್ಟು ಕಾನ್ಫ್ಲಿಕ್ಟ್ ಆಗಿದೆ ಅಂದ್ರೆ, ಹಿ ಡಿ ನಾಟ್ ವಾಂಟ್ ಮೀ ಟು ಬಿ ಇನ್ ದ ಹೌಸ್. ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದ್ರು. ಅಷ್ಟು ಗಲಾಟೆ ಆಗಿತ್ತು ನಮ್ಮಿಬ್ಬರದು. ಬಂದ್ಬಿಟ್ರೆ ಆಚೆ? ಬಂದ್ಬಿಟ್ಟೆ, ಏನ್ ಮಾಡೋದು. ಲೈಕ್ ಅವ್ರಿಗೆ ಪ್ರೀತಿ, ಎಕ್ಸ್ಟ್ರೀಮ್ ಪ್ರೀತಿ ಇದೆ, ಎಕ್ಸ್ಟ್ರೀಮ್ ಕೋಪ ಕೂಡ ಬರುತ್ತೆ ಆ ತರ. ಸೊ ಐ ಅಂಡರ್ಸ್ಟ್ಯಾಂಡ್ ಆಸ್ ಅ ಫಾದರ್. ಅವ್ರಿಗೊಂದು ಭಯ ಇರ್ತದೆ, ಮ್ಯಾಜಿಕಲ್ಲಿ ಇನ್ನು ಏನ್ ಮಾಡ್ತಾನೆ. ಅವ್ರು ಹೇಳ್ತಾ ಇರ್ತಾರೆ, ಇವನ್ಗೆ ಹುಡುಗಿ ಯಾರು ಕೊಡ್ತಾರೆ
ಮ್ಯಾಜಿಕ್ ಮಾಡ್ತಿದ್ದಾರೆ ಅಂದ್ರೆ ಹುಡುಗಿ ಯಾರು ಕೊಡ್ತಾರೆ ಅಂತ ಹೇಳಿದ್ರು. ನಾನಾಗ ಕ್ಯಾಶುವಲ್ ಆಗಿ ನನ್ನ ತಾಯಿಗೆ ಹೇಳಿದೆ ನಾನೇ ಹುಡುಕೊಳ್ತೇನೆ ಅಂತ, ಅಂಡ್ ದಟ್ ಹ್ಯಾಪೆಂಡ್, ಮ್ಯಾನಿಫೆಸ್ಟೆಡ್ ಮೈ ವೈಫ್. ಸೊ ಬ್ಯಾಂಗ್ಳೂರ್ ಬಂದ ನಂತರ ಆ ಕಡೆಯಿಂದ ನನ್ನ ತಂದೆ ಜೊತೆ ಜಗಳ ಆಗಿತ್ತು. ಈ ಕಡೆಯಿಂದ ನಾನು ಇಂಜಿನಿಯರಿಂಗ್ ಮಾಡಿದ್ದು, ನಾನು ಎಜುಕೇಶನ್ ಲೋನ್ ತಗೊಂಡಿದ್ದೆ. ಅದು ಎಜುಕೇಶನ್ ಲೋನ್ ಪೈಲಪ್ ಆಗ್ಲಿಕ್ಕೆ ಶುರು ಆಯಿತು ಬಿಕಾಸ್ ಆಫ್ ನಾಟ್ ವರ್ಕಿಂಗ್ ಇನ್ ದ ಕ್ರೂಸ್ ಶಿಪ್ ಎನಿಮೋರ್. ಅದು ಗೊತ್ತಲ್ಲ, ಇದು ಲೋನ್ದು ಇಂಟ್ರೆಸ್ಟ್ ರೇಟ್ಸ್, ಯು ನೋ ರೈಟ್, ಇಟ್ ಕೀಪ್ಸ್ ಆಡಿಂಗ್ ಅಪ್. ಅಂಡ್ ಆ ಕಡೆಯಿಂದ ಫ್ಯಾಮಿಲಿ ಜೊತೆ ಡಿಸ್ಕನೆಕ್ಟ್ ಆಗಿದೆ, ಈ ಕಡೆಯಿಂದ ಲೋನ್ದು ಇಂಟ್ರೆಸ್ಟ್ ಎಲ್ಲ ಸೇರ್ತಾ ಇದೆ. ಮೂರನೇ, ನಾನು ಜಾಯ್ನ್ ಆಗಿರೋ ಕೆಲಸ ಬ್ಯಾಂಗ್ಳೂರಲ್ಲಿ ನನಗೆ ಕನೆಕ್ಷನ್ನೇ ಫೀಲ್ ಆಗ್ತಿಲ್ಲ. ನಾನು IT ಸಾಫ್ಟ್ವೇರ್ ಅಲ್ಲಿ ಇದ್ದು, ಅದು IT ಹಾರ್ಡ್ವೇರ್ ಸೇಲ್ ಮಾಡ್ಲಿಕ್ಕೆ ಇದ್ದಿದ್ದು. ಆ ಕಂಪನಿಗೆ ಏನು ತಪ್ಪೇಳಲ್ಲ, ಅವರು ದೇ ಡಿಡ್ ದ ಗುಡ್ ಜಾಬ್. ಪ್ಲಸ್ ಲೋನ್ಲಿನೆಸ್, ಆ ಲೈಫ್ ಸ್ಟೈಲ್ ಡೌನ್ಗ್ರೇಡ್ ಆಯಿತು. ಶಿಪ್ಪಲ್ಲಿ ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲ್ ಇಂದ ಡೌನ್ಗ್ರೇಡೆಡ್ ಟು ಅ ಬ್ಯಾಚುಲರ್ ಲೈಫ್ ಸ್ಟೈಲ್ ಇನ್ ಮಲ್ಟಿಪಲ್ ಪೀಪಲ್ ಶೇರಿಂಗ್ ಹೌಸ್. ಎಲ್ಲ ಸೇರಿ ಒಂದು ಲೋನ್ಲಿನೆಸ್ ಬಂತು. ಆ ಲೋನ್ಲಿನೆಸ್ ಎಷ್ಟು ಸ್ಟ್ರಾಂಗ್ ಆಯ್ತು ಅಂದರೆ, ನಾನು ಎಲ್ಲೇ ಹೋದ್ರೂ ನನಗೆ ಒಂದು ಎಂಟಿನೆಸ್ ಫೀಲ್ ಆಯಿತು. ಮಾಲ್ಗೆ ಹೋದ್ರೂ ಒಂದು ಎಂಟಿನೆಸ್ ಫೀಲ್ ಆಗೋದಾಗ್ಲಿ, ಎಲ್ಲ ಕಡೆ ಹೋದ್ರೂ ನನಗೆ ಒಂದು ಎಂಟಿನೆಸ್. ವೈ ಆಮ್ ಐ ಹಿಯರ್, ನಾನು ಯಾಕೆ ಬದುಕ್ತಿದ್ದೀನಿ, ಪರ್ಪಸ್ ಏನು? ಆ ಪರ್ಪಸ್ ಸ್ಲೋಲಿ ಇದು ಫೇಡ್ ಆಗ್ತಾ ಹೋಯ್ತು. 4 years ನಾನು ಡಿಪ್ರೆಷನಲ್ಲಿ ಇದೆ. 2015 ನನಗೆ ಸುಸೈಡಲ್ ಥಾಟ್ಸ್ ಬಂದಿತ್ತು. ಫಾರ್ 10 seconds ನಾನು ನನ್ನ ಜೀವ ತೆಗೆಯೋ ಥಾಟ್ ಬಂದಿತ್ತು ನನಗೆ. ಅಷ್ಟು ಲೆವೆಲ್ಗೆ ಡಿಪ್ರೆಷನ್ ಹೋಗಿದ್ದೆ, ಬಿಕಾಸ್ ಲೈಫಲ್ಲಿ ಮೀನಿಂಗೇ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಬಟ್ ಜೀವ ತೆಕ್ಕೊಳ್ಳೋಕ್ಕೂ ಧೈರ್ಯ ಬೇಕಲ್ಲ. ಹೌದು. ಸೊ ಅದೇ 10 seconds ಮಾತ್ರ ಇದೆ ಅದ್ರ ನಂತರ. ಸೊ ಎಸ್, ಅಷ್ಟು ಧೈರ್ಯ ಇರಲಿಲ್ಲ ನನಗೆ. ಬಟ್ ಆ ಥಾಟ್ ಪಾಸ್ ಆಯ್ತು ನನಗೆ ಅಂತ ಹೇಳ್ಬೋದು. ನನ್ನ ತಾಯಿಗೆ ನಾನು ಹೇಳಿದೆ, ತಾಯಿಗೆ ಗೊತ್ತಾಗಲ್ಲ ಅದು. ಯಾರಿಗೂ ಡಿಪ್ರೆಷನ್ ಇದ್ರೆ ಬೇರೆಯವ್ರಿಗೆ ಗೊತ್ತಾಗಲ್ಲ, ಓನ್ಲಿ ಯು ವಿಲ್ ನೋ ದಟ್. ಎಕ್ಸ್ಪ್ಲೇನ್ ಮಾಡೋದು ಬೇರೆ ಕಷ್ಟ, ಅದು ತುಂಬ. ಸೊ ನಾನು ಅವಾಗ ದರ್ ಆರ್ 2 ways ಯು ಕ್ಯಾನ್ ಗೋ. ಒನ್ ಈಸ್ ಡಾರ್ಕ್ ಸೈಡ್. ಡಿಪ್ರೆಷನ್ ಬಂದರೆ ನೀವು ಫುಲ್ ಡಾರ್ಕ್ ಸೈಡ್ ಹೋಗೋ ಚಾನ್ಸಸ್ ಇದೆ. ನೀವು ದಟ್ ಪರ್ಸನ್ ಕ್ಯಾನ್ ಟೇಕ್ ಎಕ್ಸ್ಟ್ರೀಮ್ ಡಿಸಿಷನ್ಸ್ ಲೈಕ್ ಸೂಸೈಡ್. ಇನ್ನೊಂದು, ದರ್ ಇಸ್ ಅನದರ್ ವೇ ವಿಚ್ ಇಸ್ ಸ್ಪಿರಿಚುವಾಲಿಟಿ. ನನಗೆ ಏನು ಫೀಲ್ ಆಯ್ತು ಅಂದರೆ, ಈ ಎಕ್ಸ್ಟರ್ನಲ್ ಸಿಚುವೇಶನ್ಸ್, ಈ ಹೊರಗಡೆ ಇರೋ ಸಿಚುವೇಶನ್ಸ್ ನನ್ನನ್ನು ಈ ಮನಸ್ಥಿತಿಗೆ ತಂದಿದೆ. ಬಟ್ ಇದಕ್ಕಿಂತ ಮುಂಚೆ ನಾನು ಪೀಸ್ಫುಲ್ ಆಗಿದ್ದೆ, ಕಾನ್ಫಿಡೆಂಟ್ ಆಗಿದ್ದೆ, ಖುಷಿಯಲ್ಲಿ ಇದ್ದೆ. ಬರೀ ಈ ಎಕ್ಸ್ಟರ್ನಲ್ ಒಂದು ಮಲ್ಟಿಪಲ್ ಎಕ್ಸ್ಟರ್ನಲ್ ಸಿಚುವೇಶನ್ಸ್ ನನ್ನನ್ನು ಈ ಸ್ಥಿತಿಗೆ ತಂದಿದೆ ಅಂದರೆ ದಟ್ ಈಸ್ ಟೆಂಪರರಿ. ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಆ ಮುಂಚೆ ಇರೋ ಆ ಶಾಂತ ಮನಸ್ಥಿತಿಗೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ಒಂದು ವಿಧಾನ ಇದೆ, ಅದಕ್ಕೆ ಒಂದು ರೀತಿ ಇದೆ. ಅದಕ್ಕೆ ನಾನೊಂದು ನಾಲೆಜ್ ಹುಡುಕ್ಬೇಕು. ನಾನು ಸೆಲ್ಫ್ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ. ತನ್ನನ್ನೇ ತಾನು ಪ್ರಶ್ನಿಸೋದು, ಜ್ಞಾನ ಮಾರ್ಗ. ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಯಿತು. ಜ್ಞಾನ ಮಾರ್ಗ ಎಷ್ಟು ಲೆವೆಲ್ಗೆ ಸ್ಟ್ರಾಂಗ್ ಆಯಿತು ಅಂದರೆ, ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ಬಾಡಿಯಲ್ಲಿ ನಾನು ನನ್ನನ್ನು ಐಡೆಂಟಿಫೈ ಮಾಡಲ್ಲ, ನನ್ನ ಬಾಡಿಯಲ್ಲಿ ಒಂದೊಂದು ಆಟಮ್ ಕೂಡ ಫಂಕ್ಷನ್ ಆಗ್ತಾ ಇದೆ. ಎನರ್ಜಿ, ಈ ದೇವರು ಆ ಅಟೋಮಿಕ್ ಲೆವೆಲಲ್ಲಿ ಇದ್ದಾನೆ, ಬರೀ ಈ ಈಗೋ ಲೆವೆಲ್ ಅಲ್ಲ. ನಾವು ದೇವ್ರದ್ದು ಬೇರೆ ಬೇರೆ ದೇವ್ರದ್ದು ಹೆಸರನ್ನು ಕರೆದು ನಾವು ಪ್ರಾರ್ಥನೆ ಎಲ್ಲ ಮಾಡ್ತೀವಿ. ಬಟ್ ನಂದು ಕಾನ್ಸೆಪ್ಟ್ ಆಫ್ ಗಾಡ್ ಈಸ್ ಎನರ್ಜಿ ಅಟ್ ದ ಮೋಸ್ಟ್ ಮಿನಿಸ್ಕ್ಯೂಲ್ ಲೆವೆಲ್, ಸಬ್ ಅಟಮಿಕ್ ಲೆವೆಲ್ ಆಲ್ಸೋ. ಆ ಲೆವೆಲ್ಗೆ ನಂದು ಸೆಲ್ಫ್ ಎನ್ಕ್ವೈರಿ, ತನ್ನನ್ನೇ ತಾನು ಪ್ರಶ್ನೆ ಮಾಡಿಸಿ ಆನ್ಸರ್ಸ್ ಎಲ್ಲ ಬರ್ಲಿಕ್ಕೆ ಶುರು ಆಯಿತು. ಅದರ ನಂತರ ವಿಪಾಸನ ಮಾಡಿದ ನಂತರ ನಂದು ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಹೇಳಲ್ಲ, ಕ್ವಶನ್ಸ್ ಮಾಯ ಆಗ್ತಾ ಹೋಯ್ತು ಅಂತ ಹೇಳ್ಬೋದು. ಇಟ್ ವಾಸ್ ಅ ಮ್ಯಾಜಿಕ್. ಅದರ ನಂತರ ಆ ಟೈಮಲ್ಲಿ ನನಗೆ ನೀವು ಕರೆಕ್ಟಾಗಿ ಭೇಟಿ, ವಿ ಮೆಟ್. ಅಂಡ್ ನಿಮ್ಗೂ ಆ ಟೈಮಲ್ಲಿ ಆ ಥರ ಒಂದು ಮೆಡಿಟೇಷನ್ ಬೇಕಿತ್ತು ನಂಗೆ. ಐ ಥಿಂಕ್ ಇಟ್ ವಾಸ್ ಆಲ್ ಯೂನಿವರ್ಸಸ್ ಪ್ಲಾನ್. ಆಕ್ಚುಲಿ ಅವ್ರು ಹೇಳಿದಾಗ 10 ದಿವಸ ಸೈಲೆಂಟ್ ಆಗಿರ್ಬೇಕು ಅಂದ್ರೆ ನಂಗೆ ಧೈರ್ಯ ಇದ್ದಿಲ್ಲ ಹೋಗ್ಲಿಕ್ಕೆ. ಆಫ್ಟರ್ 3 years ಐ ಮೇಡ್ ಅಪ್ ಮೈ ಮೈಂಡ್, ಹೋಗ್ಬೇಕಿದಕ್ಕೆ ಅಂತ ನನ್ಗನ್ಸ್ತು. ಅದಾದ್ಮೇಲೆ ನೋ ಲುಕಿಂಗ್ ಬ್ಯಾಕ್. ಎಸ್, ಆಕ್ಚುಲಿ ನಿಮ್ಮಲ್ಲಿ ಚೇಂಜಸ್ ನಂಗೂ ಫೀಲ್ ಆಯ್ತು. ಲೈಕ್ ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್ ದಟ್ ಈಸ್ ನಾಟ್ ದರ್ ಇನ್ ಯು ಎನಿಮೋರ್. ಲೈಕ್ ಆ ಕಂಟೆಂಟ್ಮೆಂಟ್ ನಂಗೆ ಕಾಣ್ತು ನಿಮ್ಮಲ್ಲಿ. ನೀವು ಹೋಗಿ ಬಂದ ನಂತರ ಯು ಟೋಲ್ಡ್ ಮಿ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಕಾಲ್ ಮಾಡಿದ ನಂತರ. ಹೌದು, ಅಂದ್ರೆ ನನ್ಗನ್ಸೋದೇನಂದ್ರೆ, ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ದ್ವಂದ್ವಗಳು, ಅಂದ್ರೆ ಈ ಮಂಕಿ ಮೈಂಡ್ ಅಂತ ಏನಿದೆಯಲ್ಲ, ಈ ಎಲ್ಲಾ ಫೀಲಿಂಗ್ಸು ಆ ಕ್ಷಣಕ್ಕೆ ಬರುತ್ತೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ನಾವು ಯಾವ್ದಕ್ಕೆ ಅದಕ್ಕೆ ಗಮನ ಕೊಡ್ಬೇಕು, ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲವನ್ನೂ ನಾವು ಸೀರಿಯಸ್ ಆಗಿ ತಗೋತೀವಿ. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಎಲ್ಲವನ್ನೂ ಸೀರಿಯಸ್ ಆಗಿ ತಗೋತೀವಿ, ಎಲ್ಲವನ್ನೂ ನಾವು ಅಂತ ಕೀಳಾಗಿ ನೋಡ್ತೀವಿ. ಕರೆಕ್ಟ್. ಸೊ ಯಾವ್ದು ನನಗೆ ಇಂಪಾರ್ಟೆಂಟು, ಯಾವ್ದು ನನಗೆ ಬೇಕು, ಯಾವ್ದು ನನಗೆ ಬೇಡ ಅನ್ನೋವಂಥ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿನ ಬೆಳೆಸ್ಕೊಂಡ್ರೆ ಹೌದು, ಖಂಡಿತ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ನೆಮ್ಮದಿ, ಕಾನ್ಫಿಡೆನ್ಸ್ ಮತ್ತೆ ಚೆನ್ನಾಗಿ ಬದುಕ್ತಾ ಇದೀನಿ ಅನ್ನೋ ಒಂದು ಹೆಮ್ಮೆ, ಇದೆಲ್ಲ ಕಾಣತ್ತೆ ಅಂತ ನನಗೆ ಅನ್ಸುತ್ತೆ.
ಸೊ ಇದನ್ನ ಹೇಳ್ತಾ ನಮ್ ನೆಕ್ಸ್ಟ್ ಟ್ರಿಕ್ ಕಡೆಗೆ ಹೋಗೋಣ. ಏನು ರೆಡಿ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್? ನಿಮ್ಗೆ ಕಾರ್ಡ್ಸ್ ನಾಲೆಜ್ ಇದೆಯಲ್ಲ, ನಿಮಗೆ ನನಗೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕಾರ್ಡ್ ಹೆಸರು ಹೇಳಿ ಅಂತ ಹೇಳಿದ್ರೆ ನಿಮಗೆ ಹೇಳಿಕ್ಕೆ ಆಗ್ತದಲ್ಲ? ಹೇಳ್ಬೋದು. ಓಕೆ. ಹಾರ್ಟ್ಸ್ ಮತ್ತೆ ಡೈಮಂಡ್ಸ್ ರೆಡ್ ಕಲರ್, ಕ್ಲಬ್ಸ್ ಮತ್ತೆ ಸ್ಪೇಡ್ಸ್ ಬ್ಲಾಕ್ ಕಲರ್, ಅದೆಲ್ಲ ಗೊತ್ತಲ್ಲ ನಿಮಗೆ? ಎಕ್ಕಾಯಿಂದ ಹಿಡಿದು ಕಿಂಗ್ ತನಕ ವ್ಯಾಲ್ಯೂಸ್ ಇದೆ, 13 ವ್ಯಾಲ್ಯೂಸ್, ಅದೆಲ್ಲ ಗೊತ್ತಲ್ಲ ನಿಮ್ಗೆ? ಗೊತ್ತು. ಓಕೆ. ಜಸ್ಟ್ ನನ್ನ ಲೆಫ್ಟ್ ಕಣ್ಣಿದ್ ಕೆಳಗೆ ನೋಡಿ. ಐ ವಾಂಟ್ ಯು ಟು ರಿಲ್ಯಾಕ್ಸ್. ನಿಮ್ 2 ಕೈ ಕೆಳಗಿರ್ಲಿ. ಜಸ್ಟ್ ಲುಕ್ ರೈಟ್ ಬಿಲೋ ಮೈ ಲೆಫ್ಟ್ ಐ. ರಿಲ್ಯಾಕ್ಸ್. ನಾನೀಗ ಒಂದು ಚುಟ್ಕಿ ಹೊಡಿತೀನಿ. ಈಗ ನಾನು ಯಾವಾಗ ಚುಟ್ಕಿ ಹೊಡಿತೀನಿ ಆವಾಗ ನೀವೊಂದು ಕಾರ್ಡನ್ನು ಯೋಚಿಸ್ಬೇಕು, ಇವಾಗಲ್ಲ. ಓಕೆ, ರಿಲ್ಯಾಕ್ಸ್. ನಾವು ಯಾವ್ದಾದ್ರು ಒಂದು ಕಾರ್ಡ್ ಬಂತ ನಿಮ್ಗೆ? ಯು ಆರ್ ಥಿಂಕಿಂಗ್ ಆಫ್ ಅ ಕಾರ್ಡ್. ಈ ಟ್ರಿಕ್ ಅನ್ನು ಮುಂದೆ ತಗೊಂಡು ಹೋಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಗಿವ್ ಯು ಅನ್ ಇನ್ಫಾರ್ಮೇಶನ್. ಏಸ್ ಆಫ್ ಸ್ಪೇಡ್ಸ್ ಮತ್ತೆ ಕ್ವೀನ್ ಆಫ್ ಹಾರ್ಟ್ಸ್ ಇದೆರಡು ತುಂಬಾ ಕಾಮನ್ಲಿ ಚೋಸನ್ ಕಾರ್ಡ್ಸ್. ನಾನು ಐ ಆಮ್ ಹೋಪಿಂಗ್ ನಿಮ್ದು ಕಾರ್ಡ್ ಈ 2 ಕಾರ್ಡ್ಸ್, ಕ್ವೀನ್ ಆಫ್ ಹಾರ್ಟ್ಸ್, ನಿಮ್ದು ಕಾರ್ಡ್ ಇದೆರಡರಲ್ಲಿ ಯಾವ್ದು ಅಲ್ಲ. ಅಂಡ್ ಆಫ್ ಕೋರ್ಸ್ ನೀವು ಜೋಕರ್ ಅನ್ನು ಥಿಂಕ್ ಮಾಡಬಾರ್ದು, ಬಿಕಾಸ್ ಜೋಕರ್ ಇಸ್ ನಾಟ್ ಅ ಕಾರ್ಡ್, ಇಟ್ಸ್ ಅ ವೈಲ್ಡ್ ಕಾರ್ಡ್, ರೈಟ್? ಸೊ ಯುವರ್ ಕಾರ್ಡ್ ಇಸ್ ಅ ರ್ಯಾಂಡಮ್ ಕಾರ್ಡ್, ಕರೆಕ್ಟ್? ಕರೆಕ್ಟ್. ಏಸ್ ಆಫ್ ಸ್ಪೇಡ್ಸ್ ಕೊಡಲ್ಲ, ಕ್ವೀನ್ ಆಫ್ ಹಾರ್ಟ್ಸ್ ಕೊಡಲ್ಲ, ಜೋಕರ್ ಕೊಡಲ್ಲ. ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾರ್ಡ್. ಸೊ ನಾನೀಗ ವಿನಾಯಕ್ ಅವ್ರದ್ದು ಮೈಂಡ್ ರೀಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಅದು ಮಾತ್ರ ಅಲ್ಲ, ನನಗೆ ನಂದು ಮೈಂಡ್ ರೀಡಿಂಗ್ ಸ್ಕಿಲ್ಸಲ್ಲಿ ಎಷ್ಟು ಇದಿದೆ, ಕಾನ್ಫಿಡೆನ್ಸ್ ಇದೆ ಅಂದರೆ ನಾನು ನನ್ನ ಹಣನು ಬೆಟ್ ಮಾಡ್ತಿದ್ದೇನೆ. ಬಟ್ ಬೆಟ್ ಮಾಡೋ ಅಮೌಂಟನ್ನು ಕೇಳಿದ್ರೆ ವಿನಾಯ್ಗೆ ಬೇಜಾರಾಗ್ಬೋದು, 300 ರೂಪಾಯಿ ಅಷ್ಟೇ. ಪರವಾಗಿಲ್ಲ. ಬಿಕಾಸ್ ದಟ್ಸ್ ಆಲ್ ಐ ಹ್ಯಾವ್. ನಾಟ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಮೈಂಡ್ ರೀಡಿಂಗ್ ಸ್ಕಿಲ್ಸ್. ಸೊ 300 ರೂಪೀಸ್ ಒಂದು ಸೇಫ್ ಬೆಟ್ಟಿಂಗ್ ಮನಿ ಅಂತ ಹೇಳ್ಬೋದು. ಓಕೆ, ಸೊ ನಾನು 100 ಅನ್ನು ಇಡ್ತಿದ್ದೀನಿ ಒಳಗಡೆ, ಟೇಬಲಲ್ಲಿ ಇಡ್ತಿದ್ದೀನಿ. ಫಸ್ಟ್ 100 ನಿಮ್ದು ಕಾರ್ಡ್ದು ಕಲರ್ ಮೇಲೆ ನಾನು ಬೆಟ್ ಮಾಡ್ತಿದ್ದೇನೆ. ಹಾರ್ಟ್ಸ್ ಅಂಡ್ ಡೈಮಂಡ್ಸ್ ಆರ್ ರೆಡ್, ಕ್ಲಬ್ಸ್ ಅಂಡ್ ಸ್ಪೇಡ್ಸ್ ಆರ್ ಬ್ಲಾಕ್, ಗೊತ್ತಲ್ಲ ನಿಮಗೆ? ಫಸ್ಟ್ 100 ಐ ಆಮ್ ಬೆಟ್ಟಿಂಗ್ ಇಟ್ ಆನ್ ದ ಕಲರ್ ರೆಡ್. ಕರೆಕ್ಟಾ? ಕರೆಕ್ಟ್. ನೆಕ್ಸ್ಟ್ 100 ನಾನು ನಿಮ್ದು ಕಾರ್ಡ್ದು ಸೂಟ್ ಮೇಲೆ ಬೆಟ್ ಮಾಡ್ತಿದ್ದೇನೆ. ಸೊ ರೆಡ್ ಆಗಿದ್ರಿಂದ ಹಾರ್ಟ್ ಆಗಿರ್ಬೋದು, ಡೈಮಂಡ್ ಕೂಡ ಆಗಿರ್ಬೋದು. ಸೊ ದ ಸೂಟ್ ಯು ಆರ್ ಥಿಂಕಿಂಗ್ ಆಫ್ ಈಸ್ ಡೈಮಂಡ್ಸ್? ನೋ? ಉಪ್ಸ್, 100 ಕಳ್ಕೊಂಡೆ ನಾನು. ಸೊ ಡೈಮಂಡ್ ಥಿಂಕ್ ಮಾಡಲಿಲ್ಲ ನೀವು. ಸೊ ಹಾರ್ಟ್ ಇಟ್ ಇಸ್. ಉಪ್ಸ್. ಓಕೆ, ವ್ಯಾಲ್ಯೂ ಟ್ರೈ ಮಾಡುವ. ವ್ಯಾಲ್ಯೂ ಇನ್ನೂ ಕಷ್ಟ, ಯಾಕಂದ್ರೆ 13 ವ್ಯಾಲ್ಯೂಸ್ ಇದೆ. ಇದೆರಡು ಆಕ್ಚುಲಿ 50-50 ಚಾನ್ಸ್, ಬ್ಲಾಕ್ ಆರ್ ರೆಡ್, ಹಾರ್ಟ್ಸ್ ಆರ್ ಡೈಮಂಡ್ಸ್, ಕರೆಕ್ಟ್? ಸೊ ಇಟ್ ವಾಸ್ ಅ ಹಾರ್ಟ್, ರೈಟ್? ಹೌದು. ವ್ಯಾಲ್ಯೂ ಥಿಂಕ್ ಮಾಡಿ. ನೆಕ್ಸ್ಟ್ 100 ನಾನು ವ್ಯಾಲ್ಯೂ ಮೇಲೆ ಬೆಟ್ ಮಾಡ್ತಿದ್ದೇನೆ, ಅಂಡ್ ದಟ್ ವ್ಯಾಲ್ಯೂ ಇಸ್ ಐ ಥಿಂಕ್ 5. ನೋ? ನೋ. ವಾಟ್ ವಾಸ್ ದ ವ್ಯಾಲ್ಯೂ? ಏಸ್ ಆಫ್ ಹಾರ್ಟ್ಸ್. ನೀವು 5 ಅನ್ನು ಥಿಂಕ್ ಮಾಡಿ ಮತ್ತೆ ನೀವು ಎಸಿಗೆ ಚೇಂಜ್ ಮಾಡಿದ್ರೆ, ಇಲ್ಲ ಡೈರೆಕ್ಟ್ ಎಸಿಗೆ ಹೋದ್ರೆ ನೀವು? ಡೈರೆಕ್ಟ್ ಏಸ್ಗೆ ಹೋಗಿದ್ದು. ಸೊ ಇದೆಲ್ಲ ಹ್ಯೂಮನ್ ಎರರ್ ಎಲ್ಲ ಇದೆ ಮೆಂಟಲಿಸಮ್ ಅಲ್ಲಿ. ಯು ನೋ ದಟ್ ಸಮ್ಟೈಮ್ಸ್ ಟ್ರಿಕ್ ಫೇಲ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ. ಸೊ ಇದು ಆಗತ್ತೆ, ಸ್ಟೇಜಲ್ಲಿ ಕೂಡ ಆಗತ್ತೆ. ಬಟ್ ಇಲ್ಲಿ ನಂಗೆ ಏನ್ ಮಿಸ್ಟೇಕ್ ಅಂತ ಗೊತ್ತಾಯ್ತು. ಏನ್ ಮಿಸ್ಟೇಕ್ ಆಗಿರ್ಬೇಕು ಅಂತ. ನಾನು ನಿಮ್ಗೆ ಹೇಳಿದೆ ನಾನು ನಿಮ್ಮ ಮೈಂಡನ್ನು ರೀಡ್ ಮಾಡ್ತಿದ್ದೇನೆ ಅಂತ. ಅಲ್ಲಿ ಮಿಸ್ಟೇಕ್ ಆಗಿದೆ. ಆಕ್ಚುಲಿ ನಾನು ನಿಮ್ಮ ಮೈಂಡನ್ನು ರೀಡ್ ಮಾಡಿದಲ್ಲ. ನಾನು ನನ್ನ ಕಣ್ ಕೆಳಗಡೆ ನೋಡಿ ಅಂತ ಹೇಳುವಾಗ ನಾನು ನಿಮಗೆ ಏಸ್ ಆಫ್ ಹಾರ್ಟ್ಸ್ ಅನ್ನು ಯೋಚಿಸಿ ಅಂತ ನಾನು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದು. ಯು ನೋ ವೇರ್ ಇಟ್ ಇಸ್ ಗೋಯಿಂಗ್. ನೀವು ಏಸ್ ಆಫ್ ಹಾರ್ಟ್ಸ್ ಥಿಂಕ್ ಮಾಡ್ತೀರಾ ಅಂತ ನಾನು ನಿಮ್ಗೆ ಒಂದು ಟೆಲಿಪಥಿಕ್ ಥಾಟ್ ಕಲಿಸಿದ್ದೇನೆ. ಪ್ರೂಫ್ ನಿಮ್ ಮುಂದೆನೆ ಕೂತ್ಕೊಂಡಿದೆ. ಎಲ್ಲಿದೆ? ಈ 100 ರೂಪೀಸ್ ನೋಟ್ಸ್ ನಾನು ಯಾಕೆ ಫೋಲ್ಡ್ ಮಾಡಿದ್ದೀನಿ ಗೊತ್ತಾ? ಇದ್ರ ಒಳಗಡೆ ನಾನು ಆಲ್ರೆಡಿ ನಿಮ್ಗೆ ಯಾವ ಕಾರ್ಡ್ ನಾನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೇನೆ ಅದನ್ನು ಬರೆದಿಟ್ಟಿದ್ದೇನೆ. ಏಸ್ ಆಫ್ Unbelievable! Unbelievable! Oh my God! Thank you for choosing the Ace of Hearts. Unbelievable! ಅಕಸ್ಮಾತ್ ಫೇಲ್ ಆಗಿದ್ರೆ ಏನ್ ಮಾಡ್ತೀರಾ ನೀವು?
ಸೊ ಆಗಿದೆ. ಒಂದು ಫನ್ನಿ ಇನ್ಸಿಡೆಂಟ್ ಇದೆ, ಅದು ಬೇರೆ. US ಅಲ್ಲಿ ಶಿಪ್ಪಲ್ಲಿರುವಾಗ ಒಂದು ಫನ್ನಿ ಇನ್ಸಿಡೆಂಟ್ ಆಗಿದೆ. ಅದೊಂದು ಫೇಮಸ್ ಮ್ಯಾಜಿಕ್ ಮೆಂಟಲಿಸಮ್ ಟ್ರಿಕ್ ಇದೆ, ವೇರ್ 3 ಎನ್ವೆಲಪ್ಸ್ ಇದೆ. ಅದರಲ್ಲಿ ಒಂದು ಎನ್ವೆಲಪ್ ಅಲ್ಲಿ ನಾವು ಅವರದೊಂದು $100 ನೋಟ್ ತಗೊಂಡು ಹಾಕಿಡ್ತೇನೆ. ಉಳಿದಿದ್ದ 2 ಎನ್ವೆಲಪ್ಸ್ ಅಲ್ಲಿ ಪೇಪರ್ ಇದೆ. ಸೊ ಅದನ್ನ ಅವ್ರ ಹತ್ರ ಶಫಲ್ ಮಾಡ್ಲಿಕ್ಕೆ ಹೇಳ್ತೀನಿ. ಎಲ್ಲ 3 ಎನ್ವೆಲಪ್ಸ್ ಕೂಡ ಐಡೆಂಟಿಕಲ್ ಆಗಿರುತ್ತೆ ಅಂಡ್ ಹಿ ವಿಲ್ ಮಿಕ್ಸ್ ಇಟ್ ಅಪ್. ಅದ ನಂತರ ಅವ್ರು ಯಾವ್ದೆಲ್ಲ ಎನ್ವೆಲಪ್ ಎಲಿಮಿನೇಟ್ ಮಾಡ್ತಾರೆ ಅದನ್ನ ನಾನು ಹೋಲ್ ಪಂಚ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಲಾಸ್ಟ್ಗೆ ಉಳಿದಿದ್ದ ಎನ್ವೆಲಪ್ ಅಲ್ಲಿ ಅವ್ರದ್ದು 100 ಇರುತ್ತೆ, ಸೇಫ್. ಒಮ್ಮೆ ಏನಾಯ್ತು, ಈ ಒಬ್ಬ ಬೃಹಸ್ಪತಿ ಬಂದ ಸ್ಟೇಜ್ಗೆ. ಒಬ್ರು, ಐ ಥಿಂಕ್ ಹಿ ವಾಸ್ ಇನ್ ಇಸ್ ಮಿಡಲ್ ಏಜ್, ಐ ಥಿಂಕ್ ಹಿ ವಾಸ್ ಇನ್ 55 ಆರ್ ಸಮಥಿಂಗ್. ಬಂದ್ರು, ಫುಲ್ ದಪ್ಪಗಿದ್ರು. ನಾನು ಹೇಳಿದೆ, ಸರ್ ವಿಚ್ ಎನ್ವೆಲಪ್ ವುಡ್ ಯು ಲೈಕ್ ಟು ಎಲಿಮಿನೇಟ್ ಅಂತೆಲ್ಲ ಸ್ಟೈಲಲ್ಲಿ ಕೇಳ್ತಾ ಇದ್ದಾನೆ. ಅವ ಪಾಯಿಂಟ್ ಮಾಡಿದ್ರು, ಇದು ಈ ಎನ್ವೆಲಪ್ಗೆ ಮತ್ತೆ ಆ ಎನ್ವೆಲಪ್ ಅನ್ನು ಎಲಿಮಿನೇಟ್ ಮಾಡು ಅಂತ ಎಲ್ಲ ಹೇಳಿದ್ರು. ಓಕೆ ಡನ್, ನಾನು ಹೋಲ್ ಪಂಚ್ ಇಟ್ಕೊಂಡು ರೆಡಿ ಇದ್ದೇನೆ. ಅವ್ರು ಹೇಳಿದ 2 ಎನ್ವೆಲಪ್ ಹೋಲ್ ಪಂಚ್ ಮಾಡ್ಲಿಕ್ಕೆ. ಅವಾಗ ಸಡನ್ ಆಗಿ ನೋ ವಾಟ್, ಅವ್ರು ಹೇಳಿದ್ರು ನಂಗೆ ನೇಚರ್ ಸೌಂಡ್ಸ್ ಮಿಮಿಕ್ರಿ ಮಾಡ್ಬೋದು ಅಂತ ಹೇಳಿದ್ರು. ನಾನು ಕೊಕೊಕೋಲಾ ಬಾಟಲ್ ಓಪನ್ ಹೇಗೆ ಆಗುತ್ತೆ ಅದ್ರದ್ದು ಮಿಮಿಕ್ರಿ ಮಾಡ್ಬೋದು ಅಂತ ಹೇಳಿದ್ರು. ನಾನು ಎನ್ಸ್ಕೊಂಡೆ, ಓಕಪ್ಪ ಮಾಡಪ್ಪ, ಲೈಕ್ ವಿಲ್ ಬಿ ಹ್ಯಾಪಿ ರೈಟ್, ಪೀಪಲ್ ವಿಲ್ ಆಲ್ಸೋ ಬಿ ಹ್ಯಾಪಿ. ಅಂಡ್ ಹಿ ವಾಸ್ ರಿಯಲಿ ಗುಡ್. ಏನೆಲ್ಲ ಸೌಂಡ್ ಮಾಡಿದ್ರು. ಆ ಗ್ಯಾಪ್ ಅಲ್ಲಿ ನಂಗೆ ಯಾವ 2 ಎನ್ವೆಲಪ್ಸ್ ಅನ್ನು ಹೋಲ್ ಪಂಚ್ ಮಾಡ್ಬೇಕು ಅಂತ ಮರ್ತೋಗಿದೆ. ಫಸ್ಟ್ ಎನ್ವೆಲಪ್ ಒಂದು ಹೋಲ್ ಪಂಚ್ ಮಾಡಿದೆ, ಟಪ್ 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 ಅಂತ. ಸೆಕೆಂಡ್ ಎನ್ವೆಲಪ್ ಒಂದು ಹೋಲ್ ಪಂಚ್ ಮಾಡುವಾಗ ಗ್ರೀನ್ ಕಾಣ್ತಾ ಇದೆ ಒಳಗಡೆ. ಐ ಹ್ಯಾವ್ ಹೋಲ್ ಪಂಚ್ ದಿಸ್ $100 ಇನ್ 4 ಡಿಫರೆಂಟ್ ಪ್ಲೇಸಸ್. ಅಂಡ್ ನಾನು ಅಲ್ಲೇ ನಂಗೆ ಸತ್ತೋಗೋಣ ಅಂತ ಫೀಲ್ ಆಯ್ತು. ಎಲ್ರು ಆಂಟಿಸಿಪೇಷನ್ ಕೂತ್ಕೊಂಡಿದ್ದಾರೆ. ನಾನು ನೋಡಿದೆ, ಅವ್ರ ಮುಖ ನೋಡಿದೆ. ಹಿ ಈಸ್ ವೇಟಿಂಗ್, ಆಡಿಯನ್ಸ್ ಆಲ್ಸೋ ವೇಟಿಂಗ್. ನಾನು ಹೇಳಿದೆ, ಸರ್ ದಿಸ್ ಟ್ರಿಕ್ ಇಸ್ ಡೆಡ್, ಯು ಕ್ಯಾನ್ ಕಮ್ ಫಾರ್ ದ ಫ್ಯೂನರಲ್ ಟುಮಾರೋ ಅಂತ ಹೇಳಿದೆ. ನೋಬಡಿ ಈಸ್ ಬಿಲೀವಿಂಗ್ ಇಟ್. ಐ ಟೋಲ್ಡ್ ದೆಮ್, ಆಡಿಯನ್ಸ್ ರಿಯಲಿ ದ ಟ್ರಿಕ್ ಇಸ್ ಫೇಲ್ಡ್ ಅಂತ ಹೇಳಿದೆ. ದೇ ಆರ್ ಥಿಂಕಿಂಗ್, ಈಗ ನೀವೀಗ ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರು, ಫೇಲ್ ಆದ್ರೂ ಏನೋ ಒಂದು ಬರುತ್ತಲ್ಲ, ಬಟ್ ಐ ರಿಯಲಿ ಫೇಲ್ಡ್. ಮತ್ತೆ $100 ತೆಗೆದು ಹೊರಗಡೆ ತೆಗೆದು ತೋರಿಸ್ತೀನಿ. ಎವ್ರಿಬಡಿ ಇಸ್ ಶಾಕ್ಡ್, ಹಿ ಈಸ್ ಆಲ್ಸೋ ಶಾಕ್ಡ್. ಫುಲ್ ಹೋಲ್ ಪಂಚ್ ಆಗಿದೆ. ಅಲ್ಲಿ ಒಂದು ಹೆಂಗಸು ಹಿಂದೆ ಲಾಸ್ಟ್ ರೋ ಅಲ್ಲಿ, ಶಿ ಇಸ್ ಡ್ರಂಕ್ ರಿಯಲಿ ವೆಲ್, ಶಿ ಇಸ್ ಲಾಫಿಂಗ್. ಎವ್ರಿಬಡಿ ಸ್ಟಾರ್ಟೆಡ್ ಲಾಫಿಂಗ್ ಅಂಡ್ ಹಿ ಗಾಟ್ ಸೋ ಪಿಸ್ಡ್. ತುಂಬಾ ಸಿಟ್ಟು ಬಂತು ಅವರಿಗೆ. ಲಾಸ್ಟ್ಗೆ ಅವ್ರು ನನ್ನ ವಾಚ್ ಅನ್ನು ಅಡವಿಟ್ಟು ಅವ್ರಿಗೆ ಕೊಟ್ಟು, $100 ವಾಚ್, ಅದು ಫಾಸಿಲ್ ವಾಚ್, ಮತ್ತೆ $100 ATM ಇಂದ ತಗೊಂಡ್ ಬಂದು ಅವ್ರಿಗೆ ಕೊಟ್ಟಿದ್ದು. ಈ ತರ ಎಲ್ಲ ಆಗತ್ತೆ. ಡ್ಯಾನ್ಸ್ ಅಲ್ಲಿ ಎಲ್ಲ, ಸಿಂಗಿಂಗ್ ಅಲ್ಲಿ ಆಗ್ಲಿ, ಡ್ಯಾನ್ಸ್ ಅಲ್ಲಿ ಆಗ್ಲಿ, ನೀವು ಮಿಸ್ಟೇಕ್ ಮಾಡಿದ್ರು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಮ್ಯಾಜಿಕ್ ಅಲ್ಲಿ ಆತರ ಅಲ್ಲ, ಇಟ್ಸ್ ಅ ಒನ್ ಟೇಕ್. ಐದರ್ ಯು ಆರ್ ಸಕ್ಸಸ್ಫುಲ್ ಆರ್ ಯು ಆರ್ ಫೇಲ್ಡ್. ಹೌದು, ಬಿಗಿನಿಂಗ್ ಆಫ್ ದ ಕರಿಯರ್ ಅಲ್ಲ ತುಂಬಾ ಫೇಲ್ಸ್ ಆಗತ್ತಲ್ಲ, ಅಬ್ಸಲ್ಯೂಟ್ಲಿ. ಅವಾಗ ಹೆಂಗೆ ಕಮ್ ಬ್ಯಾಕ್ ಮಾಡ್ತೀರಾ ನೀವು? ಸೊ ನಾವು ಐ ಥಿಂಕ್ ಆ ಫಿಯರ್ ಆಫ್ ಫೇಲಿಯರ್ ನಮ್ಮ ಮನಸ್ಸಿಂದ ನಾವು ತೆಗಿಬೇಕು. ನಾವು ಒಂದು ಟ್ರಿಕ್ ಅನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಬಾರ್ದು. ಟ್ರಿಕ್ ಟು ಸೀಕ್ರೆಟ್ ಅನ್ನಾಗ್ಲಿ ಇನಿಷಿಯಲಿ ನಾವು ಪ್ರಾಕ್ಟೀಸ್ ಮಾಡೋ ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದ್ರೆ ಆ ಫಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಫೇಲ್ ಆದ್ರೆ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡೋ, ಅವರಿಗೆ ಟ್ರಿಕ್ ಟು ಸೀಕ್ರೆಟ್ ಗೊತ್ತಾಯ್ತು, ಇಟ್ಸ್ ಓಕೆ, ವಾಟ್ಸ್ ದೇರ್, ವರ್ಲ್ಡ್ ಇಸ್ ನಾಟ್ ಓವರ್ ಯೆಟ್ ಅಲ್ಲ. ಸೊ ಆ ಫಿಯರ್ ನಾವು ಓವರ್ಕಮ್ ಮಾಡ್ಲಿಕ್ಕೆ ಟೈಮ್ ತಗೊಳ್ತದೆ. ಇಟ್ಸ್ ಚಾಲೆಂಜಿಂಗ್. ಬಟ್ ಇದೇ ಫಿಲಾಸಫಿನ ನಿಮ್ ಲೈಫ್ಗೂ ಹಾಕ್ತೀರಾ ನೀವು? ಎಸ್, ಅಬ್ಸಲ್ಯೂಟ್ಲಿ. ಫಿಯರ್ ಬರುತ್ತೆ ನಂಗೆ, ಡೆಫಿನೆಟ್ಲಿ. ಒಂದೊಂದು ಸ್ಟೇಜಲ್ಲೂ ಕೂಡ ಫಿಯರ್ ಬರುತ್ತೆ. ಫ್ಯಾಮಿಲಿ ಆದ ನಂತರ ಈ ಜಾಬ್ ಅನ್ನು ಇಟ್ಕೊಂಡು ಫ್ಯಾಮಿಲಿಯನ್ನು ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ, ಆ ಥರ ಎಲ್ಲ ಫಿಯರ್ಸ್ ಎಲ್ಲ ಬರುತ್ತೆ. ಬಟ್ ಮ್ಯಾನಿಫೆಸ್ಟೇಷನ್, ಐ ಬಿಲೀವ್ ಇನ್ ದಟ್. ನೋ ರೂಮ್ ಫಾರ್ ನೆಗೆಟಿವ್ ಥಾಟ್ಸ್. ಜಸ್ಟ್ ಫೋಕಸ್ ಆನ್ ವಾಟ್ ಯು ವಾಂಟ್ ಟು ಅಚೀವ್. Believe as if it is already done. Vibrate at that frequency. It will come to you. Just like your interview came to me. ಆಕಾಶ್ ಹತ್ರ ಮಾತಾಡ್ಬೇಕು, ಹುಷಾರಾಗಿರ್ಬೇಕು. ಎಲ್ಲಿ ಏನ್ ಟ್ರಿಕ್ ಮಾಡ್ತಾರೆ, ಆಮೇಲೆ ಎಲ್ಲಿ ನೋಡಿ ಲಾಸ್ಟ್ ನಾನೇ ಮಾಡಿದ್ದು ಅಂತ. ಮೆಜಿಷಿಯನ್ಸ್ ನವರದ್ದು ವಾಕ್ಚಾತುರ್ಯ ತುಂಬಾ ಒಳ್ಳೇದಿರ್ತದೆ. ದೇ ಹ್ಯಾವ್ ಟು ಹ್ಯಾವ್ ದಟ್ ಸ್ಕಿಲ್. ಜನರನ್ನು ಏನ್ ಹೇಳ್ತಾರೆ, ಮರುಳು ಮಾಡೋದಲ್ಲ, ಮೋಡಿ ಸಾರಿ, ಜನರನ್ನು ಮೋಡಿ ಮಾಡೋದು, ಅದು ಸ್ಕಿಲ್ ಮ್ಯಾಜಿಷಿಯನ್ ಇರಬೇಕು. ಬಟ್ ಮ್ಯಾಜಿಕ್ ಅನ್ನೋ ಒಂದು ಕಲೆ ಏನಿದೆ, ಇದಕ್ಕೆಲ್ಲೋ ಒಂದ್ ಕಡೆ ಸಿಗ್ಬೇಕಾದಂತಹ ಗೌರವ ಸ್ಥಾನ ಸಿಕ್ಕಿಲ್ಲ ಅಂತ ನನಗನ್ಸತ್ತೆ. ಹೌದು. ಹಳೆಯ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಿಂದಾನು ಮ್ಯಾಜಿಕ್ ಅನ್ನೋದನ್ನ ಬೇರೆ ಬೇರೆ ರೀತಿ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇನ್ನು ನಮ್ಮ ದೇಶದಲ್ಲಿ ಒಂದು ಸ್ಕೂಲ್ ಇಲ್ಲ, ಒಂದು ಸಿಸ್ಟಮ್ಯಾಟಿಕ್ ಜಾಬ್ ಇಲ್ಲ, ಒಂದು ರೆಕಗ್ನಿಷನ್ ಇಲ್ಲ, ಅಥವಾ ಇವ್ರಿಗೆ ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಅವಾರ್ಡ್ ಇಲ್ಲ. ಕರೆಕ್ಟ್. ಬಟ್ ಸ್ಟಿಲ್ ಆ ಕಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಜೀವಂತವಾಗಿದೆ. ಅಬ್ಸಲ್ಯೂಟ್ಲಿ. ನೀವು ಹೊಸದಾಗಿ ಮ್ಯಾಜಿಕ್ ಮಾಡೋರ್ಗೆ ಹೇಳುವಂತಹ ಒಂದು ವಿಷಯ ಅಂದ್ರೆ ಏನಂದ್ರೆ, ಒಂದು ಕಿವಿ ಮಾತು ಅಂದ್ರೆ ಏನು? ಯಾಕಂದ್ರೆ ಮ್ಯಾಜಿಕ್ ಮಾಡಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಡೆಫಿನೆಟ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ. ಬಟ್ ನಾನು ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ಡೆಫಿನೆಟ್ಲಿ ಇದನ್ನ ನಾವು ಪ್ಯಾಷನ್ ಆಗಿ ನಾವು ಒಂದು ಗ್ರೇಟ್ ಮೆಜಿಷಿಯನ್ ಆಗಿ ನಾವು ಫ್ಯೂಚರ್ ಅಲ್ಲಿ ಬರ್ಬೋದು. ಎಲ್ಲ ಫ್ಯೂಚರ್ ಮೆಜಿಷಿಯನ್ಸ್ಗೆ ನಾನು ಹೇಳೋದಂದ್ರೆ, ಗೋ ಫಾರ್ ಇಟ್.
ಡೆಫಿನೆಟ್ಲಿ, ಬಟ್ ಹ್ಯಾವ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್. ಲಾಕ್ಡೌನ್ ಒಂದು ದೊಡ್ಡ ಲೆಸನ್ ಆಯ್ತು ಆರ್ಟಿಸ್ಟ್ನವರಿಗೆ, ದಟ್ ವಿ ಶುಡ್ ಹ್ಯಾವ್ ಅನದರ್ ಸೋರ್ಸ್ ಆಫ್ ಇನ್ಕಮ್. ಹೌದು. ಸೊ ನಮ್ದು ಫೈನಾನ್ಷಿಯಲ್ ಬ್ಯಾಕಪ್ ಸ್ಟ್ರಾಂಗ್ ಆದಷ್ಟು ಮ್ಯಾಜಿಕಲಿ ನಮಗೆ ನಾವು ಹಣ ಮಾಡ್ತೀವ ಇಲ್ವಾ ಆ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಯ್ಯೋ, ಆರ್ಟಿಸ್ಟ್ ಲೈಫ್ ಅಂದ್ರೆ ಎಸ್. ನೀವು ಎಲ್ಲಾರ್ಗು ಫುಡ್ ಡೊನೇಟ್ ಮಾಡ್ತಾ ಇರ್ತೀರಾ, ಹೌದು. ನಿಮ್ ಮನೇಲಿ ಐಟಮ್ ಖಾಲಿ ಇರ್ಬೋದು, ಯಾರನ್ನೂ ಕೇಳಕ್ ಆಗಲ್ಲ. Absolutely. ಆತರ ಕರೆಕ್ಟ್. ಜೇಬಲ್ ಊರೆಲ್ಲ ರೆಕಗ್ನೈಸ್ ಮಾಡ್ತಾರೆ, ನಿಮ್ ಹತ್ರ ಜೇಬಲ್ ₹100 ಇರಲ್ಲ. ಬ್ಯಾಂಕ್ಸ್ ಲೋನ್ ಕೊಡಲ್ಲ ಆರ್ಟಿಸ್ಟ್ನವರಿಗೆ. ಎಕ್ಸಾಕ್ಟ್ಲಿ ರೈಟ್. ನಂಗೆ ಎಲ್ಲೋ ಒಂದ್ ಕಡೆ ಆಕರ್ಷ್ ನೋಡಿದಾಗ ಖುಷಿ ಆಗೋದೇನಂದ್ರೆ, ಮ್ಯಾಜಿಕ್ ಮಾಡ್ತಾರೋ ಬಿಡ್ತಾರೋ ನನಗದ್ ಗೊತ್ತಿಲ್ಲ, ಬಟ್ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ಒಂದು ತುಡಿತ ತಮ್ಮಲ್ಲಿದೆ ಯಾವಾಗ್ಲೂ. ಹೇಗ್ ಅದನ್ನ ಬೆಳೆಸ್ಕೊಂಡ್ರಿ ತಾವು? ನಾನು ಬೇರೆಯವರ ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಒಂದು ರಜೆ ತಗೊಳ್ಬೇಕಾದ್ರೆ ಬಾಸ್ಗೆ ಬಕೆಟ್ ಇಟ್ಕೊಂಡು ಇಮೇಲ್ ಹಾಕೊಂಡು ಸರ್ ಬೆಗ್ ಮಾಡ್ಕೊಂಡು, ನೋ, ಐ ಆಮ್ ನಾಟ್ ಅ ಗೈ ಲೈಕ್ ದಟ್. ಐ ವಾಂಟ್ ಟು ವರ್ಕ್ ಫಾರ್ ಮೈ ಸೆಲ್ಫ್ and I have a vision of my financial goal. I have my own dream. I will manifest it. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ರೆ ಆಟೋಮ್ಯಾಟಿಕಲಿ ನೀವು ಯಾವುದೇ ಕೆಲಸಕ್ಕೆ ನೀವು ಹೇಳಿದ್ರು ಅದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ನಂದು ಏನ್ ಹೇಳ್ತಾರೆ ಗುಣ, ಅದು ನಂದು ಒಂದು ಇನ್ಹೆರೆಂಟ್ ಕ್ವಾಲಿಟಿ. ನೀವು ಕೈ ಚಳಕ ಇಲ್ಲೋ ಗೊತ್ತಿಲ್ಲ, ಬಟ್ ಮಾತಿನ ಚಳಕ ಅಂತ ಸಖತ್ತಾಗಿದೆ. ಓಕೆ, ನಿಮ್ ಕೈ ಚಳಕ ನೋಡುವಂತ ಸಮಯ ಈಗ. ಸೊ ಶೋ ಅಸ್ ಅನದರ್ ಟ್ರಿಕ್ ಪ್ಲೀಸ್. ಸೊ ವಿನಾಯಕ್, ನನ್ನ ಹತ್ರ ಇಲ್ಲಿ ಒಂದು ಸ್ಟ್ಯಾಕ್ ಆಫ್ ಕಾರ್ಡ್ಸ್ ಇದೆ. ಓಕೆ, ಈ ಕಾರ್ಡ್ಸ್ ಅಲ್ಲಿ ಇಲ್ಲಿ ಮೇಲೆ ಒಂದು ಕಾರ್ಡ್ ಅಲ್ಲಿ ನಿಮ್ದು ಆಟೋಗ್ರಾಫ್ ಬೇಕಿತ್ತು. ಕೊಡಿ. ಕನ್ನಡದಲ್ಲಿ ಬೇಕಾ, ಇಂಗ್ಲಿಷ್ ಅಲ್ಲಿ ಬೇಕಾ? ಇಂಗ್ಲಿಷ್ ಅಲ್ಲಿ ಬರೀರಿ, ಪರವಾಗಿಲ್ಲ. ಜಸ್ಟ್ ಸೈನ್ ಇಟ್ ರೈಟ್ ನೆಕ್ಸ್ಟ್ ಟು ದ ಲೈನ್. ಡನ್. ಓಕೆ, ವಿನಾಯಕ್ ಅವರು ನಂಗೆ ಅವರದು ಆಟೋಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾನು ಇದನ್ನ ಇಲ್ಲಿ ಇಡ್ತೀನಿ ಸದ್ಯಕ್ಕೆ. ನನ್ನ ಹತ್ರ ಇಲ್ಲೊಂದು ಇದಿದೆ, ನ್ಯಾಪ್ಕಿನ್ ಇದೆ. ಓಕೆ, ಐ ಜಸ್ಟ್ ಓಪನ್ ದಿಸ್ ನ್ಯಾಪ್ಕಿನ್. ಐ ಜಸ್ಟ್ ಲೀವ್ ಇಟ್ ಹಿಯರ್. ಬ್ಯೂಟಿಫುಲ್ ನ್ಯಾಪ್ಕಿನ್. ಎಸ್, ಏನೋ ಒಂದು ಇಲ್ಲಿ ಹಂಪಿಯಲ್ಲಿ ಎಲ್ಲೋ ತಗೊಂಡು ನಂಗೆ ಗೊತ್ತೇನು ನೆನಪು ಬರ್ತಾ ಇಲ್ಲ, ಬಟ್ ಎನಿವೆ. ಸೊ ವಿನಾಯಕ್ ಅವ್ರದ್ದು ಕಾರ್ಡನ್ನು ನಾನು ತೆಗೆದು ಇದ್ರೊಳಗಡೆ ಇಡ್ತಿದ್ದೀನಿ ಹೀಗೆ. ಓಕೆ, ಸೊ ವಿನಾಯಕ್, ನೀವೇನ್ ಮಾಡ್ಬೇಕಂದ್ರೆ 1 ಇಂದ 50 ಒಳಗಡೆ ಯಾವ್ದಾದ್ರು ಒಂದು ನಂಬರ್ ಹೇಳಿ. 25. 25. ನಿಮಗೆ ಒಂದು ಚಾನ್ಸ್ ಕೊಡ್ತೇನೆ, ಬೇಕಿದ್ರೆ ನೀವು ನಂಬರ್ ಚೇಂಜ್ ಮಾಡ್ಬೋದು. ಇಲ್ಲ 25. 25 ಪಕ್ಕ. ಓಕೆ, ನನ್ನ ಫೋನಲ್ಲಿ ನೋಟ್ಸ್ ಇದೆ. ನೋಟ್ಸ್ ಅಲ್ಲಿ ಹಲವಾರು ಲಿಸ್ಟ್ ಇದೆ, ಡಿಫ್ರೆಂಟ್ ನೋಟ್ಸ್ ಇದೆ. ಅದರಲ್ಲಿ ಫೇಮಸ್ ಪೀಪಲ್ ಹೂ ಆರ್ ನೋ ಮೋರ್ ಅಂತ ಒಂದು ಲಿಸ್ಟ್ ಇದೆ. ಐ ಹೋಪ್ ಯು ಕ್ಯಾನ್ ಸಿ. ಇದರಲ್ಲಿ ಬೇಕಾದಷ್ಟು ಹೆಸರುಗಳಿದೆ, ರೈಟ್? ಫೇಮಸ್ ಪೀಪಲ್ ಹೂ ಆರ್ ನೋ ಮೋರ್, ಯಾರು ನಮ್ಮ ಜೊತೆ ಇಲ್ಲ, ಫೇಮಸ್ ಸೆಲೆಬ್ರಿಟೀಸ್ ಬೇಸಿಕಲಿ. ರಿಷಿ ಕಪೂರ್, SP ಬಾಲಸುಬ್ರಹ್ಮಣ್ಯಂ, ಸುಶಾಂತ್ ಸಿಂಗ್ ರಾಜ್ಪೂತ್, ಆ ಥರ ಬೇಕಾದಷ್ಟು ಇದೆ. ಬಪ್ಪಿ ಲಹರಿ. ನೀವು ಚೂಸ್ ಮಾಡಿದ್ದು 25. 25 ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ? ಭಗತ್ ಸಿಂಗ್. ಭಗತ್ ಸಿಂಗ್. ಓಕೆ, ವಾವ್, ನೈಸ್ ಚಾಯ್ಸ್. ಆಲ್ರೆಡಿ ಒಂದು ರೋಷ ಬರ್ತಾ ಇದೆ. ಸೊ ನೀವು 24 ಚೂಸ್ ಮಾಡ್ತಿದ್ರೆ ಜಾನ್ ಎಫ್ ಕೆನಡಿ, 26 ಚೂಸ್ ಮಾಡ್ತಿದ್ರೆ ಕಿಶೋರ್ ಕುಮಾರ್. ಆ ಥರ ನೀವು ನೋಡಿದ್ರೆ 50 ಹೆಸರಲ್ಲಿ ಎಲ್ಲಾ ಹೆಸರು, ಆಸ್ ಯು ಗೈಸ್ ಕ್ಯಾನ್ ಸಿ, ಬೇರೆ ಬೇರೆ ಹೆಸರು ಇದೆ. ಅಂಡ್ ಯು ಚೂಸ್ 25 ವಿಚ್ ಇಸ್ ಭಗತ್ ಸಿಂಗ್, ಕರೆಕ್ಟ್? ಓಕೆ, ನೀವೀಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ದು ಪೂರ್ತಿ ಗಮನ ಹರಿಸ್ಬೇಕು ಅಂಡ್ ಭಗತ್ ಸಿಂಗ್ ಅನ್ನು ಯೋಚಿಸ್ಬೇಕು, ಜಸ್ಟ್ ಸ್ಮರಣೆ ಮಾಡೋ ತರ. ಓಕೆ, ಜಸ್ಟ್ ಫೋಕಸ್ ಹಿಯರ್. ಕೀಪ್ ಫೋಕಸಿಂಗ್, ರಿಲ್ಯಾಕ್ಸ್ ಅಂಡ್ ಥಿಂಕ್ ಆಫ್ ಹಿಮ್. What? What? ನೀವು ನ್ಯಾಪ್ಕಿನ್ ಮೂವ್ ಆಗಿದ್ ನೋಡಿದ್ರ? ಹೌದು. ನೀವು ಸೈನ್ ಮಾಡಿರೋ ಕಾರ್ಡ್. ಹೌದು.
ನೀವು ಯಾವುದೇ ನಂಬರ್ ಚೂಸ್ ಮಾಡ್ಬೋದಿತ್ತು. ಭಗತ್ ಸಿಂಗ್ ಚೂಸ್ ಮಾಡಿದಿರಾ? ಕ್ರೇಜಿ, ಮೈ ಗಾಡ್, ಅನ್ಬಿಲಿಯಬಲ್, ಥ್ಯಾಂಕ್ ಯು. ಮೈ ಗಾಡ್. ಫಿನಾಲೆ ಮ್ಯಾಜಿಕ್ ಫಾರ್ ಯು. ಫಿನಾಲೆ ಮ್ಯಾಜಿಕ್. ಓ ಆಕರ್ಷ್, ನಾವೆಲ್ಲ ಈ ತರ ರೆಸ್ಪಾಂಡ್ ಮಾಡೋದು ನೋಡಿದ್ರೆ ನಿಮಗೆ ಖುಷಿ ಆಗತ್ತೆ ಅನ್ಸತ್ತಲ್ಲ? ಸಿ, ಇದೊಂದು ಆಕ್ಚುಲಿ ಐ ಥಿಂಕ್ ಇಟ್ಸ್ ಅ ಗುಡ್ ಕ್ಲೋಸಿಂಗ್ ನೋಟ್ ಅಂತ ಹೇಳ್ಬೋದು. ನಾನು ಆಕ್ಚುಲಿ ಮ್ಯಾಜಿಕ್ ನಾನು ಯಾಕೆ ಸ್ಟಾರ್ಟ್ ಮಾಡಿದಂದ್ರೆ, ಚೈಲ್ಡ್ಹುಡ್ ಅಲ್ಲಿ ನನಗೆ ಲೋ ಸೆಲ್ಫ್ ಎಸ್ಟೀಮ್ ಇಶ್ಯೂಸ್ ಇತ್ತು. ಲೋ ಸೆಲ್ಫ್ ಎಸ್ಟೀಮ್ ಇಶ್ಯೂಸ್. ನಾನು ದಡ್ಡ, ಬೇರೆ ಎಲ್ಲರೂ ಸ್ಮಾರ್ಟ್. ಬಟ್ ಮ್ಯಾಜಿಕ್ ಸ್ಟಾರ್ಟ್ ಮಾಡಿದ ನಂತರ ಒಂದು ಟ್ರಿಕ್ ಪರ್ಫಾರ್ಮ್ ಮಾಡಿದೆ ಚೈಲ್ಡ್ಹುಡ್ ಅಲ್ಲಿ. ಎಲ್ಲರೂ ನನ್ನನ್ನು ಸೂಪರ್ ಮ್ಯಾನ್ ತರ ನೋಡ್ತಾ ಇದ್ರು. ಅಂದ್ರೆ ನಾನ್ ಬುದ್ಧಿವಂತ ಇನ್ನೆಲ್ಲ ದಡ್ಡ ಅನ್ನೋ ತರ. Yeah, you can say that. So, I think at a subconscious, at a psychological level, mostly ನಾನು ಮ್ಯಾಜಿಕ್ ಅದಕ್ಕೆ ಚೂಸ್ ಮಾಡಿರ್ಬೇಕು. ಆ ಸೆಲ್ಫ್ ಎಸ್ಟೀಮ್ ಇಶ್ಯೂಸ್ ಅಲ್ಲಿ ಕಾಂಪನ್ಸೇಟ್ ಆಯಿತು, ಬಿಕಾಸ್ ಎವ್ರಿಬಡಿ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಮೀ. ಸೊ ಯಾ, ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಐ ಹ್ಯಾಡ್. ಫ್ಯಾಂಟಾಸ್ಟಿಕ್. ಐ ಥಿಂಕ್ ಆನ್ ಅ ವೆರಿ ಪರ್ಸನಲ್ ನೋಟ್, ಮ್ಯಾಜಿಕ್ ಅನ್ನೋದು ಒಬ್ರನ್ನ ನಂಬಿಸುವಂತಹ ಕಲೆ. ಅಂದ್ರೆ ಯು ಮೇಕ್ ದೆಮ್ ಬಿಲೀವ್ ದಟ್ ಇದು ಸತ್ಯ ಅನ್ನೋದು. ಆದ್ರೆ ಅದು ಸತ್ಯ ಅಲ್ಲ, ಕೈ ಚಳಕ. ಹೌದು, ಕೈ ಚಳಕ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಬೇರೆ ಬೇರೆ ಮೆಥಡಾಲಜೀಸ್ ಇದೆ. ಎಕ್ಸಾಕ್ಟ್ಲಿ. ಅಂಡ್ ಐ ಥಿಂಕ್ ಆಕರ್ಷ್ ಅದ್ಭುತವಾದಂತಹ ವ್ಯಕ್ತಿ. ಅವ್ರ ಮ್ಯಾಜಿಕ್ ಫೇಲ್ ಆಗ್ಬೋದು, ಬಟ್ ವ್ಯಕ್ತಿಯಾಗಿ ಅವರು ಖಂಡಿತ ಯಾವತ್ತೂ ಫೇಲ್ ಆಗಲ್ಲ ಅನ್ನೋ ಭರವಸೆ, ನಂಬಿಕೆ ನನಗಿದೆ. ತಮ್ಗೆ ಹೇಗೆ ಅನ್ನಿಸ್ತು ಇಷ್ಟೊತ್ತು ಹರಟೆ ಹೊಡೆದಿದ್ದು? ಆಕ್ಚುಲಿ ನಮ್ಗೆ ಏನೋ ಒಂದು ನಿಮ್ ಜೊತೆ ಒಂದು ತುಂಬಾ ಪರ್ಸನಲ್ ಆಗಿ ಡೀಪ್ ಆಗಿ ಒಂದು ಕಾನ್ವರ್ಸೇಷನ್ ಮಾಡಿದೆ. ನಮ್ಮಿಬ್ರದ್ದು ಒಂದು ಏನೋ ಹೇಳ್ತಾರೆ, ಇಬ್ರದ್ದು ಜರ್ನಿ ಸಿಮಿಲಾರಿಟೀಸ್ ಇದೆ ಕೆಲವು ಕಡೆಯಲ್ಲಿ. ನಂಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇದೊಂದು ಕಾನ್ವರ್ಸೇಷನ್, ಒಂದು ಮಾತುಕತೆ ತರ ಫೀಲ್ ಆಯ್ತು. ನಂಗೆ ಇಂಟರ್ವ್ಯೂ ತರಾನೇ ಫೀಲ್ ಆಗಲಿಲ್ಲ. ಆಕ್ಚುಲಿ ತುಂಬಾ ಪರ್ಸನಲಿ ಐ ಆಮ್ ಫೀಲಿಂಗ್ ರಿಲಿ ಗ್ರೇಟ್. ಅಂಡ್ ಆಲ್ಸೋ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ನಂದು ಹೊಸ ಶೋ ರಿಲೀಸ್ ಆಗ್ತಾ ಇದೆ, ಪಬ್ಲಿಕ್ ಶೋ. ಅದ್ರದ್ದು ಹೆಸರು ನಾನು ಇನ್ನೂ ಅನೌನ್ಸ್ ಮಾಡ್ತಾ ಇಲ್ಲ. ಅದು ಪಬ್ಲಿಕ್ ಶೋ ಈಸ್ ಅ ಸ್ಪಿರಿಚುವಲ್ ಶೋ. ಮ್ಯಾಜಿಕ್ ಅಂಡ್ ಮೆಂಟಲಿಸಮ್ ಅನ್ನು ಯೂಸ್ ಮಾಡಿ ಒಂದು ಸ್ಪಿರಿಚುವಲ್ ಮೆಸೇಜ್ ಅನ್ನು ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಶೋ ಬೇಗನೆ ಲಾಂಚ್ ಆಗ್ತಾ ಇದೆ. ಸೊ ಇಷ್ಟೊತ್ತು ನಮ್ಮನ್ನ ರಂಜಿಸಿದಂತಹ ಹಾಗೂ ನಮ್ಗೆ ಹಲವಾರು ವಿಷಯಗಳನ್ನ ಮನಸ್ಸಿಗೆ ತಟ್ಟೋ ಹಾಗೆ ಹೇಳದಂತಹ ಆಕರ್ಷ್ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಪುಟ್ಟ ಉಡುಗೊರೆ. ದೇರ್ ಯು ಗೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಿಸ್ ಇಸ್ ವಿನಾಯಕ್ಸ್ ಮ್ಯಾಜಿಕ್ ಬಾಕ್ಸ್. ಥ್ಯಾಂಕ್ ಯು. ಇದು ಒಂದು ಹೊಸ ಪ್ರಯತ್ನ. ನಾಯಕ ವಿತ್ ವಿನಾಯಕನಲ್ಲಿ 3 ಇಂಪಾರ್ಟೆಂಟ್ ಪಿಲ್ಲರ್ಸ್ ಇದೆ: ಇನ್ಫಾರ್ಮೇಶನ್, ಎಜುಕೇಶನ್, ಎಂಟರ್ಟೈನ್ಮೆಂಟ್. ಐ ಹೋಪ್ ಆ ಮೂರೂ ಈ ಕಾರ್ಯಕ್ರಮದಲ್ಲಿ ಇತ್ತು. ತಾವು ಅದನ್ನ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ, ಮುಂದಿನ ವಾರ ಮತ್ತೊಬ್ರು ನಾಯಕನೊಂದಿಗೆ ನಾನು ಇದೇ ಶೋನಲ್ಲಿ ಮುಂದೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ.